Hallelujah. Hallelujah. ದೇವರು ಹೊಸ ವರ್ಷದಲ್ಲಿ ಹೊಸ ತಿಂಗಳಿನಲ್ಲಿ ಒಳ್ಳೆಯ ವಾಕ್ಯಗಳನ್ನು ಕೊಟ್ಟು ನಡೆಸುತ್ತಿದ್ದಾರೆ ಎಂದು ನಂಬೋಣ. Hallelujah. ಸೊ ದೇವರು ಹೊಸ ವರ್ಷದಲ್ಲಿ ಹೊಸ ವಾಗ್ದಾನದೊಟ್ಟಿಗೆ ನಮ್ಮೊಟ್ಟಿಗೆ ಮಾತನಾಡಿ, ನಾನು ನಿಮ್ಮ ವಿಷಯದಲ್ಲಿ ಮಾಡುತ್ತಿರುವ ಆಲೋಚನೆಗಳು ಅದು ಅಹಿತಕರವಾದ ಆ ಯೋಚನೆಯಲ್ಲ, ಅದು ಹಿತಕರವಾದ ಯೋಚನೆಗಳೇ ಎಂದು ಹೇಳಿ ನಮಗೆ ವಾಗ್ದಾನದ ವಾಕ್ಯದೊಟ್ಟಿಗೆ ನಮ್ಮನ್ನು ಬಲಪಡಿಸಿದ್ದಾನೆ. ಸೊ ಎರಡನೇದಾಗಿ ನಾವು ಹೊಸದಾಗಿ ಕ್ರೌನ್ಸ್ ಅಥವಾ ಕಿರೀಟ ಮುಖಾಂತರ ನಮಗೆ ಮೊದಲನೆಯ ಭಾನುವಾರ ಕಿರೀಟಗಳನ್ನು ಕೊಟ್ಟು, ಎರಡನೆಯದಾಗಿ ನ್ಯೂ ಸೀಸನ್ ನ್ಯೂ ಬಿಗಿನಿಂಗ್ಸ್, ಹೊಸ ಕಾಲ ಹೊಸ ಆರಂಭ. ಅಂದ್ರೆ ಆ ಕಾಲ ಆರಂಭ ಆದಾಗ ಹೊಸ ಆರಂಭ ಆಗಬೇಕು ಅಂತ ಹೇಳಿ ಎಲ್ಲ ಎಂಕರೇಜ್ಮೆಂಟ್ಸ್. ಸೊ ಬಲಪಡಿಸುವಂತ ವಾಕ್ಯಗಳು, ಎಂಕರೇಜ್ಮೆಂಟ್ಸ್. ಸೊ ಅದನ್ನು ಕೊಟ್ಟಿದ್ದನು. ಮತ್ತೆ ನಾವು ಲುಕಿಂಗ್ ಟುವರ್ಡ್ಸ್ ಫ್ಯೂಚರ್, ಫರ್ಗೆಟಿಂಗ್ ದಿ ಪಾಸ್ಟ್, ಹಳೆಯದನ್ನು ಮರೆತು ನಾವು ಭವಿಷ್ಯತ್ತನ್ನು ನೋಡಿ ನಾವು ಮುಂದೆ ಹೋಗಬೇಕಂತ ಹೇಳಿ. ಸೊ ಈ ರೀತಿಯಾಗಿ ದೇವರು ವಾಕ್ಯಗಳನ್ನು ಕೊಟ್ಟು ನಡೆಸಿದ್ರು. ಓದುವಾರ ಮತ್ತೆ ದೇವರು ವಾಗ್ದಾನದ ವಾಕ್ಯದ ರೀತಿಯಲ್ಲಿ, ಫಿಯರ್ ನಾಟ್, ಐ ವಿಲ್ ಹೆಲ್ಪ್ ಯು, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಒಂದು ವಾರ ಆದ್ಮೇಲೆ ಮತ್ತೆ ಓದುವಾರ ನಾವು ಏನಪ್ಪ ಬ್ರದರಿಗೆ ಹೇಳ್ತಾರಲ್ಲ, ನಾವು ಹೇಗೆ ನಡೆಯೋದು ಅಂತ ಹೇಳ್ತಾ ನೀವೇನಾದ್ರು ಯೋಚನೆ ಮಾಡೋದಿದ್ದಿದ್ರೆ, ಸೊ ದೇವರು ಮತ್ತೆ ದಿಗ್ಭ್ರಮೆಗೊಳ್ಳದಿರು, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಹಲ್ಲೆಲೂಯಾ. ಸೊ ಇವತ್ತು ಇಷ್ಟು ವಾರ ದೇವರು ನಡೆಸಿದ್ದಾರೆ. ದೇವರು ಚಿತ್ತ ಇದ್ರೆ ಈ ವಾರ ಎಂಕರೇಜ್ಮೆಂಟ್ಸ್ ವರ್ಡ್ಸ್ ಲಾಸ್ಟ್ ಆಗುತ್ತೆ. ಯಾಕಂದ್ರೆ ಇದು ಕೊನೆಯ 5ನೇ ವಾರ. ಈ ತಿಂಗಳು 5 ಭಾನುವಾರಗಳು ಬಂದಿದೆ. ಇದು 5 ಭಾನುವಾರ, ಈ ತಿಂಗಳು ಇದು ಟಾಪಿಕ್ ಕ್ಲೋಸ್ ಆಗುವಂಥದ್ದು ದೇವ್ರ ಚಿತ್ತ ಇದೆ. ಬರುವ ವಾರದಿಂದ ಹೊಸ ಫೆಬ್ರವರಿ 1st ವೀಕ್ ಹೊಸ ಟಾಪಿಕ್ ಕೊಟ್ರೆ, ದೇವರು ಅವ್ರು ಏನ್ ಹೇಳ್ತಾರೋ ಅದು ಹೊಸ ಟಾಪಿಕ್ ಕೊಟ್ರೆ ಬರ್ಬೇಕಂತ ನಾನು ಅನ್ಕೊಂಡಿದ್ದೀನಿ. ಅಥವಾ ದೇವರು ಗೊತ್ತಿಲ್ಲ ಯೇಸು ಕ್ರಿಸ್ತನ ಏನ್ ಮಾತಾಡ್ತಾರೆ ಅಂತ ಹೇಳಿ. ಸೊ ಈಗ ಈ ವಾರ ನಾವು ಮತ್ತೆ ಆತನ ಸನ್ನಿಧಾನಕ್ಕೆ ಬಂದಿದ್ದೇವೆ. ಎಂಕರೇಜ್ಮೆಂಟ್ ಮೆಸೇಜ್ ಫಾರ್ ಫ್ಯೂಚರ್ ಅಗೇನ್. ಮತ್ತೆ ನಿಮ್ಮನ್ನು ಮುಂದಿನ ಭವಿಷ್ಯಕ್ಕಾಗಲಿ ಮುಂದಿನ ದಿವಸಗಳಿಗಾಗಲಿ ಬಲಪಡಿಸುವಂತ ಮತ್ತೆ ವಾಕ್ಯ. ದೇವರು ಇವತ್ತು ಸಹ ವಾಗ್ದಾನದೊಟ್ಟಿಗೆ ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾನೆ. ಇದುವರೆಗೂ ಮಾತಾಡಿದ್ದಾನೆ. ಈಗಲೂ ಅದೇ ವಾಕ್ಯದೊಟ್ಟಿಗೆ ದೇವರು ಮಾತಾಡಿದ್ದಾನೆ. ಏನಂತ ಹೇಳಿದರೆ, ನಿಮ್ಮ ಮುಂದೆ ನಿಮ್ಮ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಯಾರು ಅದನ್ನು ಮುಚ್ಚಲಾರರು. ಹಲ್ಲೆಲೂಯಾ. ಸಹಾಯ ಮಾಡುತ್ತೇನೆ ಅಂತ ಹೇಳಾಯ್ತು ದೇವರು. ಭಯಪಡಬೇಡ ಅಂತ ಹೇಳಾಯ್ತು. ಅಕಸ್ಮಾತ್ ಏನ್ ಬಾಗಿಲ ತೆಗೆದಿಲ್ವಲ್ಲ ಬ್ರದರ್ ಇನ್ನೂ ಹೇಳ್ತಿದ್ದಾರ? ಇಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ, ನಿಮಗೆ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ತೆಗೆಯುವಂತ ಬಾಗಿಲನ್ನು ಯಾರು ಮುಚ್ಚುವುದಕ್ಕೆ ಸಾಧ್ಯವಿಲ್ಲ. ಆತನು ಮುಚ್ಚುವಂತ ಬಾಗಿಲನ್ನು ಯಾರು ತೆಗೆಯುವುದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ಈ ಲೋಕದ ಸೃಷ್ಟಿಕರ್ತನು ದೇವರಾಗಿರುವ ಯೆಹೋವನನ್ನು, ರಕ್ಷಕನಾದ ನಜರೇತಿನ ಯೇಸು ಕ್ರಿಸ್ತನನ್ನು ನಾವು ಸ್ತುತಿಸುವ ಮಂದೆಯಾಗಿದ್ದೇವೆ. ಹಲ್ಲೆಲೂಯಾ. ಈ ಮಂದೆಗೆ ಆಶೀರ್ವಾದಗಳನ್ನು ಮಾಡುವ ದೇವರು ಯೇಸು ಆಗಿದ್ದಾರೆ. ಹಲ್ಲೆಲೂಯಾ. ಸೊ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಹೇಳ್ತಾ ಇರೋದು, ನಿನಗೆ ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ನನಗೂ ನಿಮಗೂ ನನಗೆ ಬಾಗಿಲನ್ನು ತೆರೆದಿಟ್ಟಿದ್ದಾರೆ. ಇನ್ನು ಹೆದರುವಂಥದ್ದು ಬೇಡ. ಬಾಗಿಲನ್ನು ತೆರೆಯುವಂಥದ್ದು ವಾಕ್ಯದೊಡನೆ ನೋಡೋಣ. ಪ್ರಕಟಣೆ, ರೆವಲ್ಯೂಷನ್ 3ನೇ ಅಧ್ಯಾಯ 8ನೇ ವಾಕ್ಯ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳಿ
ಹಲ್ಲೆಲೂಯಾ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಸ್ತೋತ್ರ ದೇವರೇ. ಹೌದು, ರಕ್ಷಕನಾದ ಯೇಸು ನಿಮಗೆ ಸ್ತೋತ್ರ. ದೇವರು ಹೇಳ್ತಾರೆ, ನಿನ್ನ ಕೃತ್ಯಗಳನ್ನು ಅಂತ ಹೇಳಿದ್ರೆ ನೀವು ಕೆಲಸಗಳು, ನೀವು ಮಾಡುವಂತ ಕೆಲಸಗಳು, ನೀವು ಏನೆಲ್ಲ ನಡೆಸುತ್ತೀರೋ ಚಟುವಟಿಕೆ, ನಿಮ್ಮ ಕೆಲಸಗಳು ಯಾವುದೇ ಇರಲಿ, ಅದೆಲ್ಲವನ್ನು ನಾನು ಬಲ್ಲೆನು. ನನಗೆ ಗೊತ್ತಿದೆ. ನೀವು ಅನೇಕ ಜನರ ಮುಂದೆ ನೀವೇನ್ ಮಾಡಿಲ್ಲ, ನೀವು ನಾನು ಯೇಸು ಕ್ರಿಸ್ತನಿಗೆ ಸೇರಿದವನು ಅಲ್ಲ, ಸೇರಿದಿಲ್ಲ, ಯೇಸು ಕ್ರಿಸ್ತನಿಗೆ ನಾನು ಸೇರಿಲ್ಲ ಎಂದು ಎಲ್ಲೂ ನೀವು ಹೇಳಿಲ್ಲ. ನೀವು ಕಷ್ಟಪಟ್ಟರೂ ಸಹ, ನೀವು ಬೈದರೂ ಸಹ, ಬೇರೆಯವರು ನಿಮ್ಮನ್ನು ಹೀಯಾಳಿಸಿದ್ರು ಸಹ ನೀವೇನ್ ಮಾಡಿದ್ದೀರಿ? ನಾನು ಯೇಸು ಕ್ರಿಸ್ತನಿಗೆ ಸೇರಿದವನು ಎಂದು ಹೇಳಿದ್ದೀರಿ. ಯಾರೆಲ್ಲ ಯೇಸು ಕ್ರಿಸ್ತನಿಗೆ ಸೇರಿದವರು ಎಂದು ಹೇಳಿದ್ದೀರೋ ಅವರಿಗೆ ಬಾಗಿಲು ತೆರೆದಿದೆ ಈಗ. ಯಾರು ನಾನು ಯೇಸು ಕ್ರಿಸ್ತನವನು, ನಾನು ಯೇಸು ಕ್ರಿಸ್ತನಿಗೆ ಸೇರಿದವನು, ಅನೇಕ ಜನರು ಬಂದು ನೀನೇನಮ್ಮ ಹೋಗಿ ಕ್ರೈಸ್ತನಾದ? ಹೌದು, ನಾನು ಕ್ರೈಸ್ತನಾದೆ. ಏನಮ್ಮ ನೀನು ಯೇಸುವಿನ ಬಳಿಗೆ ಹೋಗಿದ್ಯಾ? ಎಲ್ಲರನ್ನು ಬಿಟ್ಟು ಹೌದು, ನಾನು ಯೇಸುವಿನ ಬಳಿಗೆ ಹೋಗಿ. ಯಾರು ಧೈರ್ಯದಿಂದ ಹೇಳಿ ಬರುತ್ತಿದ್ದೀರೋ, ಯಾರು ಧೈರ್ಯವಾಗಿ ಯೇಸು ಕ್ರಿಸ್ತನನ್ನು ಪ್ರತಿಪಾದಿಸುತ್ತಿದ್ದೀರೋ ಅವರಿಗೆ ಈ ವಾಕ್ಯ, ಈ ಬಾಗಿಲು ತೆರೆದಿಟ್ಟಿದೆ. ಹಲ್ಲೆಲೂಯಾ. ನನಗನ್ನಿಸುತ್ತೆ ಇಲ್ಲಿರುವವರೆಲ್ಲರೂ ಅದೇ ಧೈರ್ಯದೊಡನೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ದೀರಾ ಎಂದು. ಹಲ್ಲೆಲೂಯಾ. ಅದೇ ರೀತಿ ಎಷ್ಟೋ ನಿಮಗೆ ಪ್ರೆಷರ್ ಬಂದರೂ ಸಹ, ಎಷ್ಟೋ ಸಮಯದಲ್ಲಿ ನೀವು ಯಾರಿಗೆ ಸೇರಿದವರು, ನೀವು ಯೇಸು ಕ್ರಿಸ್ತನಿಗೆ ಸೇರಿದವರ ಅಥವಾ ಅನ್ಯ ಜಾತಿ ಧರ್ಮಕ್ಕೆ ಸೇರಿದವರ ಆಗಿದ್ದೀರಾ ಅಂತ ಕೇಳಿದ್ರು ನೀವು ಅನೇಕರು ಹೇಳಿದ್ದೀರಾ, ನಾನು ಯೇಸುವಿಗೆ ಸೇರಿದವನು ಅಂತ ಹೇಳಿದ್ದೀರಾ ಎಂದು ನಾನು ನೆನೆಸ್ತೇನೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಕ್ರಿಸ್ತನ ವಾಕ್ಯ ಮೇಲೆ ಹೇಳುವುದು, ನಿನ್ನ ಕೃತ್ಯಗಳನ್ನು ಬಲ್ಲೆನು. ಯಾರ ಕೃತ್ಯಗಳನ್ನು? ನೀವು ಮಾಡುವಂತ ಕೆಲಸಗಳು, ಚಟುವಟಿಕೆಗಳು, ನೀವೇನು ನೆನೆಸ್ತೀರಿ, ನೀವೇನ್ ಮಾಡ್ತೀರಿ, ಎಲ್ಲವನ್ನು ಯೇಸು ಕ್ರಿಸ್ತನು ಬಲ್ಲವನಾಗಿದ್ದಾನೆ. ಸೊ ಅವರಿಗೆ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಅದು ಯಾರು ಮುಚ್ಚಲಾರರು. ಆ ಬಾಗಿಲೊಳಗೆ ಅದು ಆಶೀರ್ವಾದದ ಬಾಗಿಲಾಗಿದೆ. ಹಲ್ಲೆಲೂಯಾ. ಅಲ್ಲಿ ಆಶೀರ್ವಾದಗಳು ಏನೆಲ್ಲ ಇದೆ ಅಂತ ನಾನು ಹೇಳೋದು ಬೇಡ. ನೀವು ಸತ್ಯವೇದದ ವಾಕ್ಯದಲ್ಲಿ ಅನೇಕ ರೀತಿಯಲ್ಲಿ ವಾಕ್ಯಗಳು ಕೊಡಲ್ಪಟ್ಟಿದೆ. ಐಶ್ವರ್ಯಗಳು, ಎಲ್ಲಾ ರೀತಿಯ ಆತ್ಮಿಕದ ಐಶ್ವರ್ಯಗಳು, ಆತ್ಮಿಕವಾದ ಐಶ್ವರ್ಯಗಳು ಎಲ್ಲವೂ ತುಂಬಿದೆ ಆ ಬಾಗಿಲಲ್ಲಿ. ಆ ಬಾಗಿಲನ್ನು ಒಳಗೆ ಹೋಗುವುದಕ್ಕೆ ನಾವು ಸಿದ್ಧರಾಗಬೇಕು. ಹಲ್ಲೆಲೂಯಾ. ಈಗ ಬಾಗಿಲನ್ನು ತೆರೆದಿಟ್ಟಾಯ್ತು. ಹೋದ ವಾರ ಹೇಳಿದ್ರು, ಆಚೆ ವಾರ ಹೇಳಿದ್ರು. ಮೊದಲನೆಯ ವಾಗ್ದಾನದ ವಾಕ್ಯದಲ್ಲಿ ನಾನು ನಿಮ್ಮ ಬಳಿಯಲ್ಲಿ ನಿಮಗೆ ಮಾಡಿರುವ ಯೋಚನೆಗಳು ಏನಂತೆ? ದೇವರ ವಾಗ್ದಾನ ಏನು ಈ ವರ್ಷದ್ದು? ದೇವರ ವಾಗ್ದಾನ, ಐ ಹ್ಯಾವ್ ಪ್ಲಾನ್ ಫಾರ್ ಯು. ನಾನು ನಿಮಗೆ declare the Lord, the plan to prosper you and not to harm you, to give you future and hope. And hope. ನಿಮಗೆ ನಿಮ್ಮ ವಾಗ್ದಾನ ವಾಕ್ಯ ಯಾವಾಗಲೂ ನೀವು ನೆನೆಸ್ಕೊಂಡು ಇಟ್ಕೊಂಡಿರ್ಬೇಕು. ಯಾಗ ವಾಗ್ದಾನದೊಟ್ಟಿಗೆ ನಿಮ್ಮ ಪರವಾಗಿ ಹೇಗೆ ಹಿತಕರವಾದ ಯೋಚನೆಗಳನ್ನು ಮಾಡಿ, ಕಿರೀಟಗಳನ್ನು ತೊಡಿಸಿ, ವಾಗ್ದಾನ ಹೊಸ ಆರಂಭ, ಹೊಸ ಕಾಲವನ್ನು ಕೊಟ್ಟು, ಒಳ್ಳೆಯದನ್ನು ಮರೆತು ಮುಂದೆ ನಡೆಯಿರಿ ಎಂದು ಹೇಳಿದ ರೀತಿಯಲ್ಲೇ ಈಗ ಬಾಗಿಲನ್ನು ತೆರೆದಿದ್ದಾನೆ. ಈ ಬಾಗಿಲನ್ನು ತೆರೆದಿರುವುದು ಸಹ ಅವನ ಹಿತಕರವಾದ ಯೋಚನೆಗಳಿಂದ. ಹಲ್ಲೆಲೂಯಾ. ನಮ್ಮ ಮೇಲಿಟ್ಟಿರುವ ಆ ಹಿತಕರವಾದ ಯೋಚನೆಗಳಿಂದ ಆ ಬಾಗಿಲನ್ನು ತೆರೆದಿದ್ದಾನೆ. ಆ ಬಾಗಿಲಲ್ಲಿ ಹೋಗಬೇಕಾಗಿರೋದು ನಮ್ಮ ಕರ್ತವ್ಯ. ಈಗ ಆ ಬಾಗಿಲ ಒಳಗೆ ಹೋಗಿ ಅಲ್ಲಿ ಏನೆಲ್ಲ ಇದೆಯೋ ಅದನ್ನು ತೆಗೆದುಕೊಳ್ಳುವುದಕ್ಕೆ ನಾವು ಶಕ್ತರಾಗಬೇಕು. ಹಲ್ಲೆಲೂಯಾ. ಯಾಕೆಂತಂದ್ರೆ ಈಗ ನಿಮ್ಗೆ ಗೊತ್ತಿರುವ ಹಾಗೆ ನಾವೇನ್ ಮಾಡುದು, ಸ್ಕಿಟ್ ಹೊಸ ವರ್ಷದಲ್ಲಿ ಯಾವ ಸ್ಕಿಟ್ ಅದು? ಲೇಡೀಸ್, ಬ್ಯೂಟಿಫುಲ್ ಲೇಡೀಸ್ ಸ್ಕಿಟ್ ಎಲ್ಲ ಮಾಡಿದ್ರು. ಯಾವ್ದದು? ಪ್ಯಾರಬಲ್ಸ್. ಒಂದು 5 ಹೆಂಗಸರು 10 ಹೆಂಗಸರ ಒಂದು ಸಾಂಗ್
ಆ ಒಂದು ಸ್ಕಿಟ್, ಆ ಒಂದು ಡ್ರಾಮಾ ಏನೇನ್ ಮಾಡಿದ್ರು, ಬುದ್ಧಿವಂತ ಬುದ್ಧಿವಂತ ಕನ್ಯೆಯರ ಬಗ್ಗೆ. ಬುದ್ಧಿಹೀನ ಕನ್ಯೆಯರು. ಸೊ ಆ ರೀತಿಯಲ್ಲಿ ಈ ವಾಕ್ಯ ನಿಮಗೆ ಬಾಗಿಲು ತೆರೆದಿಟ್ಟಿದೆ ಎಂದು ಹೇಳಿದ ಸಮಯದಲ್ಲಿ ನೀವೇನಾಗಬೇಕು, ದೇವರು ನಿಜವಾಗಿ ಸಭೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಸುತ್ತಿದ್ದಾನೆ ಅನ್ನೋದಕ್ಕೆ ಇದೆಲ್ಲ ಸೂಚನೆ. ಅದೇ ಒಂದು ಹೊಸ ವರ್ಷದಲ್ಲಿ 5 ಬುದ್ಧಿಹೀನ ಕನ್ಯೆಯರು, 5 ಬುದ್ಧಿವಂತ ಕನ್ಯೆಯರ ಬಗ್ಗೆ ಸ್ಕಿಟ್ ಸಹ ನಾವೇನ್ ಮಾಡಿದ್ದು, ಸಭೆಯಲ್ಲಿ ಮಾಡಿದ್ದು. ಸೊ ಅದೇ ರೀತಿಯ 5 ಜನ ನಾವು ಆ ಬಾಗಿಲನ್ನು ತೆರೆದಿಟ್ಟಂತ ಸಮಯದಲ್ಲಿ ಬುದ್ಧಿಹೀನ ಸ್ತ್ರೀಯರಾಗಿ ಇರದೆ, ಬುದ್ಧಿಹೀನ ಪುರುಷರಾಗಿರದೆ, ನನ್ನನ್ನು ಸಹ ಸೇರಿ ಬುದ್ಧಿಹೀನಂತೆ ಇರದೆ ನಾವು ಬುದ್ಧಿವಂತರಾಗಿ ನಾವೇನ್ ಮಾಡಬೇಕು, ಆ ಬಾಗಿಲನ್ನು ಪ್ರವೇಶ ಮಾಡುವುದಕ್ಕೆ ನಾವು ಹೋಗಬೇಕು. ಯಾಕೆಂದರೆ ದೇವರು ಯಾವ ಸಮಯದಲ್ಲಿ ಈಗ ನಮಗೆ ಓಪನ್ ಆಗಿ ಈ ವಾಕ್ಯದ ಮುಖಾಂತರ ನಿಮಗೆ ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಎಂದು ಹೇಳಾಯಿತು. ಆದ್ರೆ ಅಲ್ಲಿ ಆ ಕನ್ಯೆಯರಿಗೆ ಯೇಸು ಕ್ರಿಸ್ತರು ಯಾವಾಗ ಬರ್ತಾರೆ ಅಂತಾನೆ ಗೊತ್ತಿರಲಿಲ್ಲ, ಯಾವಾಗ ಬಂದು ಬಾಗಿಲು ತೆಗಿತಾರೆ ಅಂತ ಗೊತ್ತಿರಲಿಲ್ಲ. ಆ ಬಾಗಿಲು ಯಾವಾಗ ತೆಗೆಯುತ್ತೆ ಅಂತ ಗೊತ್ತಾಗಲೇ ಇರಂತ ಸಮಯದಲ್ಲಿ ಅವರೆಲ್ಲರೂ ಶೇಖರಣೆಯನ್ನು ಸಹ ಮಾಡ್ಕೊಂಡು ಬಂದಿರಲಿಲ್ಲ. ಆ ಬುದ್ಧಿಹೀನ ಸ್ತ್ರೀಯರು ರಿಸರ್ವ್ ಆಯಿಲ್, ಈಗ ಒಂದು ಪೆಟ್ರೋಲ್ ಹಾಕ್ಸ್ಕೊಳ್ಬೇಕಾದ್ರೆ ರಿಸರ್ವ್ ಬರ್ತಾ ಇದ್ದಾಗ ಏನ್ ಮಾಡ್ಬೇಕು, ಮತ್ತೆ ಹಾಕ್ಸ್ಬೇಕು ಆಯಿಲ್ನ, ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ. ರಿಸರ್ವ್ ತೋರಿಸಿದ ತಕ್ಷಣ ಮತ್ತೆ ಹಾಕಿದ್ರೆ ಅದು ನಾರ್ಮಲ್ ಬಂದಿರುತ್ತೆ. ಅದು ರಿಸರ್ವ್ ಏನಾಗುತ್ತೆ, ಅದು ನಿಮಗೆ ಇದು ಮುಗಿಯುವಂತ ಸಂದರ್ಭ ಅಂತ ತೋರಿಸುತ್ತೆ. ಸೊ ಆ ರೀತಿಯಲ್ಲಿ ಅನೇಕರಲ್ಲಿ ತೋಟದಲ್ಲಿರುವವರಿಗೆ ಯಾಕೆ ಡೀಸೆಲ್ ಪೆಟ್ರೋಲ್ ತೆಗೆದುಕೊಂಡು ಹೋಗಿ ಅಲ್ಲಿ ಶೇಖರಣೆ ಮಾಡಿಟ್ಕೊಂಡಿರ್ತಾರೆ, ಮತ್ತೆ ಇಲ್ಲಿ ತನಕ ಬಂದು ಪೆಟ್ರೋಲ್ ಡೀಸೆಲ್ ತಗೊಳಕ್ ಹೋಗೋದಕ್ಕಾಗಲ್ಲ ಅಂತೇಳಿ ಕ್ಯಾನ್ ಗಟ್ಟಲೆ ಡೀಸೆಲ್ ಪೆಟ್ರೋಲ್ ತೋಟಕ್ಕೆ ಹೋಗಿ ಅಥವಾ ಅವ್ರು ವ್ಯವಸಾಯ ಮಾಡೋ ಜಾಗದಲ್ಲಿ ಇಟ್ಕೊಂಡಿರ್ತಾರೆ, ಯಾಕಂದ್ರೆ ಮುಗಿದೋಗಿದ ತಕ್ಷಣ ಹಾಕೋದಕ್ಕೆ. ಆದ್ರೆ ಇಲ್ಲಿ ಬುದ್ಧಿಹೀನ ಸ್ತ್ರೀಯರು ಆ ರೀತಿಯಾಗಿ ರಿಸರ್ವ್ ಆಯಿಲ್ ನ ಇಟ್ಕೊಂಡಿರಲಿಲ್ಲ. ಅವರು ಆ ಆಯಿಲ್ ಇಟ್ಕೊಳ್ತಾ ಇರುವಂತ ಸಮಯದಲ್ಲಿ ಬಾಗಿಲು ಯೇಸು ಕ್ರಿಸ್ತನು ಬಂದನು ಅಂತ ಹೇಳಿ ಜೋರಾದ ಶಬ್ದವು ಕೇಳಿಸಿತು. ಆಗ ಎಲ್ಲರೂ ಪ್ರಿಪೇರ್ ಆದ್ರು. ಯಾರು? 10 ಜನ ಪ್ರಿಪೇರ್ ಆಗಕ್ಕೆ ಹೋದ್ರು. ಆದ್ರೆ 5 ಜನರ ಬಳಿಯಲ್ಲಿ ದೀಪವು ಆರಿ ಹೋಯಿತು. ಆರುವಂತ ಸಮಯ ಆಗ. ಸೊ ಅಷ್ಟೊತ್ತಿಗೆ 5 ಜನ ಬುದ್ಧಿವಂತ ಸ್ತ್ರೀಯರು ಏನ್ ಮಾಡಿದ್ರು, ಯೇಸು ಕ್ರಿಸ್ತನು ಬರ್ತಾ ಇದ್ದಂಗೆ ಬಾಗಿಲು ತೆಗಿತಾ ಇದ್ದಂಗೆ 5 ಜನ ಸ್ತ್ರೀಯರು ಒಳಗಡೆ ಹೋದ್ರು. ಇನ್ನು 5 ಜನ ಬುದ್ಧಿಹೀನ ಸ್ತ್ರೀಯರು ಹೊರಗಡೆ ಹೋದ್ರು. ಸೊ ಆ ರೀತಿಯಲ್ಲಿ ಈ ವಾಕ್ಯ ನಿಮಗೋಸ್ಕರ ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಅದು ಯಾರು ಅದನ್ನು ಮುಚ್ಚಲಾರದು ಎಂದು ಯೇಸು ಕ್ರಿಸ್ತರು ಹೇಳಿದ್ದಾರೆ. ಆ ರೀತಿಯಲ್ಲಿ ಬುದ್ಧಿಹೀನರಾಗಿರದಂತೆ ನಾವುಗಳು ಬುದ್ಧಿವಂತರಾಗಿ, ಅದು ಯಾರಾದ್ರೂ ಆಗಿರ್ಬೋದು. ಯಾಕೆಂದ್ರೆ ಈ ವಾಕ್ಯಗಳು ನಿಮಗೋಸ್ಕರ ನಮಗೋಸ್ಕರ ಕೊಡಲ್ಪಟ್ಟಿದೆ. ಅದು ಓದುತ್ತಿರುವ ಮಕ್ಕಳಾಗ್ಲಿ, ಅದು ಕೆಲಸ ಮಾಡುತ್ತಿರುವವರಾಗಲಿ, ಬಿಸ್ನೆಸ್ ಮಾಡುತ್ತಿರುವವರಾಗಲಿ, ಸೇವೆಗೆ ಒಪ್ಪಿಸಿಕೊಟ್ಟಿರುವವರಾಗಲಿ, ನಾನಾಗಲಿ, ನಾವೇನ್ ಮಾಡಬೇಕು, ಬುದ್ಧಿವಂತರಾಗಿ ಜ್ಞಾನವುಳ್ಳವರಾಗಿ ಆತನು ಮಾಡಿದಂತ ಓಪನ್ ಬಾಗಿಲಲ್ಲಿ ಏನೆಲ್ಲ ಇದೆ ಎಂಬುವಂಥದ್ದು ನೋಡಿ ತೆಗೆದುಕೊಳ್ಳಬೇಕಾಗಿರುವುದು ಯಾರ ಕರ್ತವ್ಯ? ಅದು ನಮ್ಮ ಕರ್ತವ್ಯ. ಮತ್ತೆ ತಿರ್ಗ ನಾವು, ಯಾಕಂದ್ರೆ ವಾಕ್ಯ ಎಲ್ಲದರಲ್ಲೂ ಕ್ಲಿಯರ್ ಆಗಿ ಮತ್ತೆ ಬುದ್ಧಿಹೀನರ ಸ್ತ್ರೀಯರ ರೀತಿಯಲ್ಲಿದ್ರೆ ನಾವು ಒಳಗಡೆ ಹೋಗೋದಕ್ಕಾಗೋದಿಲ್ಲ. ಅಲ್ಲಿನ ಐಶ್ವರ್ಯಗಳು ಅಥವಾ ಆತ್ಮಿಕದ ಪರಲೋಕದ ತಲಾಂತುಗಳನ್ನು ನಾವು ತೆಗೆದುಕೊಳ್ಳುವುದಕ್ಕಾಗೋದಿಲ್ಲ. ಬೇರೆ ರೀತಿಯ ಐಶ್ವರ್ಯಗಳನ್ನು ತೆಗೆದುಕೊಳ್ಳುವುದಕ್ಕಾಗೋದಿಲ್ಲ. ಮತ್ತೆ ನಾವು ದೇವರನ್ನು ದೂಷಿಸುವುದಕ್ಕಾಗೋದಿಲ್ಲ. ದೇವರೇ ಅಲ್ಲಿ ಹೇಳ್ತಾರೆ, ಸ್ತ್ರೀಯರು ಏನ್ ಹೇಳ್ತಾರೆ, ದೇವರೇ ನಾನು ನಿನ್ನ ಹೆಸರಿನಲ್ಲಿ ಈ ರೀತಿಯಾದ ಕಾರ್ಯಗಳನ್ನು ಮಾಡಿದ್ದೇನೆ, ನಾನು ನಿನ್ನ ಹೆಸರಿನಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೇನೆ, ಅವರನ್ನು ಗುಣಪಡಿಸಿದ್ದೇನೆ, ಅವರಿಗೂ ಸಹಾಯ ಮಾಡಿದ್ದೇನೆ, ಎಲ್ಲರೂ ಕಿರ್ಚಾಡಿ ಹೇಳ್ತಾರೆ. ಆದ್ರೆ ದೇವರು ಹೇಳ್ತಾನೆ, ನೀನು ಯಾರು, ನಾನು ನಿನಗೆ ಅರಿಯೆನು, ನನ್ನಿಂದ ತೊಲಗಿ ಹೋಗಿ, ನಾನು ನಿಮ್ಮನ್ನು ಅರಿಯೆನು. ಯಾರೆಂದು ಅರಿಯೆನು. ನಾವು ಸಹ ಏನೆಲ್ಲ ಕೆಲಸ ಮಾಡಿಕೊಂಡು ದೇವರಲ್ಲಿ ನಡ್ಕೊಂಡು ಅನೇಕ ರೀತಿಗೆ ಸಹಾಯ ಮಾಡಿ, ಅನೇಕ ರೀತಿಯವರಿಗೆ ಒಳ್ಳೆಯದನ್ನು ಮಾಡಿ, ಅನೇಕ ರೀತಿಯಲ್ಲಿ ಏನೆಲ್ಲ ದೇವರಲ್ಲಿ ಬೆಳೆದು ಬಂದಿದ್ರು ಸಹ ಆತನು ತೆರೆದಿರುವಂತ ಸಮಯದಲ್ಲಿ ನಾವು ಸಿದ್ಧರಾಗಿ ಇರಬೇಕು. ಹಲ್ಲೆಲೂಯಾ. ಆಗ ಮಾತ್ರ ನಾವು ಪ್ರವೇಶ ಮಾಡುವುದಕ್ಕೆ ಸಾಧ್ಯ. ಆಗ ಮಾತ್ರ ಬಾಗಿಲೊಳಗೆ ಹೋಗಿ ಆತನ ಐಶ್ವರ್ಯಗಳನ್ನು, ಆರ್ಥಿಕವಾಗಿ ಆತ್ಮಿಕವಾದ ಐಶ್ವರ್ಯಗಳನ್ನು, ತಲಾಂತುಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ. ಈ
ಈಗ ನಿಮಗೆ ಬಾಗಿಲು ತೆರೆದಿಟ್ಟಿದೆ. ಅಲ್ಲಿ ತೆರೆದಿದ್ದು ಯಾವಾಗ ಬರುತ್ತದೆ? ಈಗ ಓಪನ್ ಆಗಿ ದೇವರು ಹೇಳ್ತಿದ್ದಾರೆ, ತೆರೆದಿಟ್ಟಿದ್ದಾರೆ. ಹಲ್ಲೆಲೂಯಾ. ಈಗ ನೀವು ಹೋಗಿ ಸಕ್ಸಸ್ ಆಗ್ಬೇಕು, ಅಚೀವ್ ಆಗ್ಬೇಕು, ಯಾವುದೇ ಕ್ಷೇತ್ರದಲ್ಲಾಗಲಿ. ಬರೀ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ಸ್ ಅಂತಲ್ಲ, ಆತ್ಮಿಕದ ತಲಾಂತಗಳನ್ನು ತೆಗೆದುಕೊಳ್ಳಲು, ಆತ್ಮಿಕದ ತಲಾಂತಗಳನ್ನು ತೆಗೆದುಕೊಂಡು ಸೇವೆಯಲ್ಲಿ ನಿಂತುಕೊಳ್ಳುವಂಥದ್ದು, ಆತನ ರಾಜ್ಯವನ್ನು ಬೆಳೆಸುವಂಥದ್ದಾಗಲಿ, ಅದೆಲ್ಲವನ್ನು ನಾವು ಮಾಡಬೇಕಾಗಿದೆ. ಸೊ ಇದು ವಾಕ್ಯದೊಟ್ಟಿಗೆ ಈಗ ಮುಂದೆ ಹೋಗಿ ಹಾಗೆ ಅಷ್ಟೇ ಅಲ್ಲ ಅದು. ಸೊ ಈ ವಾಕ್ಯ ಪ್ರಕಟಣೆ ನಿಮ್ಗೆಲ್ಲರಿಗೂ ಗೊತ್ತಿರುವಾಗಾದ್ರೆ, ಪ್ರಕಟಣೆ ಬುಕ್, ದ ರೆವಲೇಷನ್ ಬುಕ್ ಇದೆಯಲ್ಲ, ದ ರೆವಲೇಷನ್ ಇಸ್ ಎ ಬುಕ್ ಆಫ್ ಹೋಪ್ ಅಂಡ್ ವಾರ್ನಿಂಗ್. ಈ ರೆವಲೇಷನ್ ಪುಸ್ತಕ ಒಂದು ನಿರೀಕ್ಷೆಯೂ ಸಹ ಆಗಿದೆ, ಮತ್ತೆ ಎಚ್ಚರಿಕೆಯೂ ಸಹ ಆಗಿದೆ. ನೀವು ಇದು ತಿಳಿದುಕೊಳ್ಬೇಕು. ರೆವಲೇಷನ್ ಬುಕ್, ಪ್ರಕಟಣೆ ಪುಸ್ತಕ ನಿರೀಕ್ಷೆ ಮತ್ತು ಎಚ್ಚರಿಕೆಯನ್ನು ಕೊಡುವಂತ ಪುಸ್ತಕವಾಗಿದೆ. ಇಲ್ಲಿ ನೀವು 7 ಸಭೆಗಳನ್ನು ನೀವು ನೋಡಬಹುದು. ಎಲ್ಲಿ? ಪ್ರಕಟಣೆಯಲ್ಲಿ. ಸ್ಟಾರ್ಟಿಂಗ್ ಅಲ್ಲಿ ಎರಡನೇ ಅಧ್ಯಾಯದಿಂದ ನಾವು 11 ವಾಕ್ಯದಿಂದ 3:18 ತನಕ ನಾವು ಓದ್ಕೊಂಡು 3:16-18 ತನಕ ಓದ್ಕೋಬೇಕು. 3ನೇ ಅಧ್ಯಾಯ ತನಕ ಓದ್ಬೇಕಾದ್ರೆ 7 ಸಭೆಗಳ ಕುರಿತು ಹೇಳುವಂತದ್ದಾಗಿದೆ. 7 ಚರ್ಚಸ್. ಆ 7 ಚರ್ಚಸ್ ಏಷ್ಯಾ ಖಂಡದಲ್ಲಿ, ಏಷ್ಯಾ ಕಾಂಟಿನೆಂಟ್ ಅಲ್ಲಿ ಬರುವಂತದ್ದು. ನಾವು ಸಹ ಇಂಡಿಯಾ ಎಲ್ಲಿದೆ? ಏಷ್ಯಾದಲ್ಲೇ ಇದೆ. ಈ 7 ಸಭೆಗಳು ಸಹ ಏಷ್ಯಾ ಕಾಂಟಿನೆಂಟ್ ಅಲ್ಲೇ ಇದ್ದಿದ್ದಂಥದ್ದು, ಏಷ್ಯಾ ಖಂಡದಲ್ಲಿ ಇದ್ದಂತ ಸಭೆಗಳಾಗಿತ್ತು ಇದು. ಸೊ ಅಲ್ಲಿ ದ ಗ್ರೀಕ್ ಹೈಲ್ಯಾಂಡ್ ಪಟ್ಮೋಸ್ ಅಂತ ಹೇಳಿ, ಆ ಹೈಲ್ಯಾಂಡ್ ಅಲ್ಲಿ ಯೋಹಾನನನ್ನು ಹಾಕುತ್ತಾರೆ. ಅಲ್ಲಿ ಐಲ್ಯಾಂಡ್ಗೆ ಅವನಿಗೆ ಹಾಕಿದಾಗ ದೇವರು ಆ ಪಟ್ಮೋಸ್ ಐಲ್ಯಾಂಡ್ ಇಂದ ದೇವರು ಯೇಸು ಕ್ರಿಸ್ತನಿಗೆ ಒಂದು ವಾಕ್ಯವನ್ನು ಕೊಡ್ತಾರೆ. ಯೇಸು ಕ್ರಿಸ್ತನಿಗೆ ಪ್ರಕಟಣೆ ಮಾಡ್ತಾರೆ. ಯಾರು? ದೇವರು ಯೇಸು ಕ್ರಿಸ್ತನಿಗೆ ಪ್ರಕಟಣೆ ಮಾಡಿ, ಯೇಸು ಕ್ರಿಸ್ತನು ದೂತರನ್ನು ಕಳುಹಿಸಿ ಯೋಹಾನನೊಟ್ಟಿಗೆ ಮಾತನಾಡಿ ಈ ಒಂದು ಪುಸ್ತಕವನ್ನು ಬರೆಸಿರುವುದು. ದೇವರ ಪ್ರಕಟಣೆ ಯೇಸು ಕ್ರಿಸ್ತನಿಗೆ ಆಗುತ್ತೆ. ಯೇಸು ಕ್ರಿಸ್ತನು ದೂತರನ್ನು ಕಳುಹಿಸಿ ಯೋಹಾನನ ಮುಖಾಂತರ ಈ ಒಂದು ರೆವಲೇಷನ್ ಬುಕ್ ಅನ್ನು ಬರೆಸುತ್ತಾರೆ. ಹೈಲ್ಯಾಂಡ್ ಅಲ್ಲಿ ಇರ್ತಾನೆ. ನೀವು ವಾಕ್ಯ ನೋಡ್ಕೊಂಡು ಬರ್ಬೇಕಾದ್ರೆ, ನೀವು ಓದ್ಕೊಂಡು ಬರ್ಬೇಕಾದ್ರೆ ಗೊತ್ತಾಗುತ್ತೆ ಯೇಸು ಕ್ರಿಸ್ತನು ದೇವರು ಹೇಗೆ ಯೇಸು ಕ್ರಿಸ್ತನ ಪ್ರಕಟಣೆ ಮಾಡ್ತಾರೆ. ಅದ್ರ ಡೀಟೇಲ್ ನೀವು ಮೊದಲನೆಯಿಂದನೂ ಓದ್ಕೊಂಡು ಬರ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಯೋಹಾನನ್ನು ಆರಿಸಿಕೊಂಡಾಗ ಅವನು ದೇವರ ವಶವಾಗಿ, ಏನಾಗಿ ದೇವರ ಆತನ ದೂತರವನ್ನು ಕರ್ಕೊಂಡು ಹೋಗ್ತಾ ಇದ್ದಕ್ಕೆ ದೇವರ ವಶನಾಗಿ ಅವನು ಏನ್ ಮಾಡ್ತಾನೆ? ಬುಕ್ ದೂತರು ಹೇಳುವಂಥದ್ದು, ಯೇಸು ಕ್ರಿಸ್ತನ್ ಹೇಳಿ ಬರೆಸುವಂಥದ್ದು. ನೀವು ನೋಡ್ರಿ, ಜೀಸಸ್ಸೇ ಮಾತಾಡಿರ್ತಾರೆ ಎಲ್ಲ. ನೀವು ಯಾಕಂದ್ರೆ ಈ ತರ ಬೈಬಲ್ ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗಲ್ಲ, ಆದ್ರೂ ನೀವು ತಿಳ್ಕೊಂಡಿದ್ರೆ ಗೊತ್ತಾಗುತ್ತೆ ಜೀಸಸ್ ಹೇಗೆ ಹೇಳ್ತಾರೆ, ಜೀಸಸ್ ಹೇಗೆ ಬರ್ಸ್ತಾರೆ ಅಂತ ಹೇಳಿ. ಸೊ 7 ಪುಸ್ತಕದಲ್ಲಿ ಆ ರೀತಿಯಲ್ಲಿ ಪಟ್ಮೋಸ್ ಐಲ್ಯಾಂಡ್ ಅಲ್ಲಿ ಇದ್ದಂತ ಯೋಹಾನನ ರೀತಿಯಲ್ಲಿ ಯೋಹಾನನೊಟ್ಟಿಗೆ ಬರ್ಸ್ತಾರೆ. ಜಾನ್ ಅಂದ್ರೆ ಯೋಹಾನು 5 ರೀತಿಯಾದ ಯೋಹಾನ ಇದ್ದಾನೆ. ನಿಮ್ಗೆ ಗೊತ್ತಾಯ್ತು? ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ 5 ಯೋಹಾನ ಇದ್ದಾನೆ. ಒಬ್ಬ ಜಾನ್ ಅಪೋಸ್ಟಲ್ಸ್ ಅಂತೇಳಿ ನಾವೇನೀಗ ಯೋಹಾನ ಇದ್ದಾನೆ, ಅವನೊಬ್ಬ ಜಾನ್ ಅಪೋಸ್ಟಲ್. ಅವನು ಇನ್ನೊಬ್ಬ ಜಾನ್ ದಿ ಬ್ಯಾಪ್ಟಿಸ್ಟ್, ಅಂದ್ರೆ ಅವನು ಸ್ನಾನಿಕನಾದ ಯೋಹಾನ, ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚೆಯೇ ಬಂದಂತವನು. ಈಗ ಮಾತನಾಡುತ್ತಿರುವುದು 2ನೇವಾದ ಜಾನ್ ಅಪೋಸ್ಟಲ್. 3ನೇಯವನು ಆ ಒಂದು ಹೈ ಪ್ರೀಸ್ಟ್ ಫ್ಯಾಮಿಲಿಯಲ್ಲಿ ಒಬ್ಬ ಯೋಹಾನ ಇರ್ತಾನೆ. 4ನೇ ಮಾರ್ಕನನ್ನೆಸಿಕೊಳ್ಳುವ ಯೋಹಾನ ಒಬ್ಬ ಇರ್ತಾನೆ. 4ನೇವನು ಮಾರ್ಕನೆನ್ನುವ ಯೋಹಾನ ಒಬ್ಬ ಇರ್ತಾನೆ. ಇನ್ನೊಬ್ಬ ಯಾರಂತ ಹೇಳಿದ್ರೆ ಪೀಟರ್ ಅವರ ತಂದೆ, ಅವನು ಒಬ್ಬ ಯೋಹಾನ. ನೀವು ಅದರ ವಾಕ್ಯದ ಬೇಕಾದ್ರೆ ರೆಫರೆನ್ಸ್ ನಾನು ಕೊಟ್ಟಿರ್ತೀನಿ ನಿಮ್ಗೆ. ಜಾನ್ ಪೀಟರ್ ಫಾದರ್ ಅಂದ್ರೆ ಯೋಹಾನ 1:42 ಅಂತ ಬರ್ಕೊಳ್ಳಿ. ಅಲ್ಲಿ ಆ ಯೋಹಾನ ಜಾನ್ ಮಾರ್ಕ್ ಇರ್ತಾನಲ್ಲ, ಅವನು ಅಪೋಸ್ತಲರ ಕೃತ್ಯಗಳು 12 ಹೇಳಲ್ಪಟ್ಟಿದೆ. ಅವನ
ಆಮೇಲೆ ಜಾನ್ ಎ ಮೆಂಬರ್ ಆಫ್ ದಿ ಹೈ ಪ್ರೀಸ್ಟ್ ಫ್ಯಾಮಿಲಿ, ಒಬ್ಬ ಹೈ ಪ್ರೀಸ್ಟ್ ಫ್ಯಾಮಿಲಿಯಲ್ಲಿ ಇವತ್ತು ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 5-6 ಇದೆ. ಇನ್ನು 2 ಯೋಹಾನ ನಿಮ್ಗೆ ಗೊತ್ತಿದೆ ಆಲ್ರೆಡಿ. 5 ರೀತಿಯಾದ ಯೋಹಾನ, ಅದರಲ್ಲಿ ನಾವು ಜಾನ್ ಅಪೊಸ್ತಲ ಅಂದ್ರೆ ಅಪೊಸ್ತಲನಾದ ಯೋಹಾನನ ಕುರಿತು ಅವನು ಬರೆದಿರುವಂತ ಪ್ರಕಟಣೆ ಇದು. ನಿಮಗೆಲ್ಲರಿಗೂ ಗೊತ್ತಿರಬೇಕಾದ್ರೆ 1:10 ನಾವು ನೋಡ್ಬೇಕಾದ್ರೆ ಪ್ರಕಟಣೆ, ಮಹಾಶಬ್ದವನ್ನು ಕೇಳಿದೆನು, ಅದೇನೆಂದರೆ ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದೆನು. ಕೇಳಿ ಅವನಿಗೆ ದೇವರ ವಶವಾಗಿ ಏನ್ ಮಾಡ್ತಾನೆ, ಈ ವಾಕ್ಯಗಳು ಬರೀತಾನೆ. ಸೊ ಅಲ್ಲಿ ನೀವು ನೋಡ್ಬೇಕಾದ್ರೆ 7 ನಕ್ಷತ್ರಗಳಂದ್ರೆ ಏನದು ಅರ್ಥ? 7 ಸಭೆಗಳು. 7 ದೀಪಸ್ತಂಭಗಳಂದ್ರೆ 7 ಸಭೆಗಳು. ಹಲ್ಲೆಲೂಯಾ. ಸೊ 7 ನಕ್ಷತ್ರಗಳು 7 ದೂತರನ್ನು ಹೋಲಿಸುತ್ತೆ. ಆ ದೂತರನ್ನೇ ಆ 7 ಸಭೆಗೆ ವಾಕ್ಯಗಳನ್ನು ಬರೆಯಲಿ ಅಂತೇಳಿ ಒಂದೊಂದು ದೂತರು ಒಂದೊಂದು ಸಭೆಗೆ ನೇಮಿಸಲ್ಪಟ್ಟಿರುತ್ತದೆ. ಯೇಸು ಕ್ರಿಸ್ತನು ಒಂದೊಂದು ದೂತರನ್ನು ಒಂದೊಂದು ಸಭೆಗೆ ನೇಮಿಸಲ್ಪಟ್ಟಿರುತ್ತಾರೆ. ಈ 7 ಸಭೆಗಳು ಅಂದ್ರೆ 7 ದೀಪಸ್ತಂಭಗಳು ನಾವು ನೋಡ್ತೇವಲ್ಲ, ಈಗ 7 ಲ್ಯಾಂಪ್ಸ್ ಇರೋಂಥದ್ದಾಗ್ಲಿ ಎಲ್ಲ ನೋಡ್ತೇವೆ. ಅದು 7 ಸಭೆಗಳನ್ನು ಕುರಿತು 2000 ವರ್ಷ ಹಿಂದೆ ಯೇಸು ಕ್ರಿಸ್ತನನ್ನು ಹೇಳಿರುವ ವಾಕ್ಯಗಳು. ಸೊ 7 ಸಭೆಗಳಿಗೂ ದೇವರು ಏನ್ ಮಾಡಿದ್ದಾರೆ, 2 ಸಭೆಯನ್ನು ಬಿಟ್ಟು ಇನ್ನು 5 ಸಭೆಗೂ ಎಚ್ಚರಿಕೆ ಕೊಟ್ಟಿದ್ದಾನೆ, ಗದರಿಸಿದ್ದಾನೆ, ಬುದ್ಧಿ ಮಾತನ್ನು ಸಹ ಹೇಳಿದ್ದಾರೆ. ಆದ್ರೆ 2 ಸಭೆಗೆ ಮಾತ್ರ ಹೇಳಿಲ್ಲ. ಅದು ಒಂದು ಸ್ಮಿರ್ನ ಅಂದ್ರೆ ಕನ್ನಡದಲ್ಲಿ ಸ್ಮಿರ್ನ ಸಭೆ, ಎರಡನೇದು ಫಿಲಡೆಲ್ಫಿಯಾ. ಒಂದು ಸ್ಮಿರ್ನ, ಎರಡನೇದು ಫಿಲಡೆಲ್ಫಿಯಾ. ಈ 2 ಸಭೆಯನ್ನು ಬಿಟ್ಟು ಇನ್ನು 5 ಸಭೆಗೂ ದೇವರು ಏನ್ ಮಾಡಿದ್ದಾನೆ, ಗದರಿಸಿದ್ದಾನೆ, ಬುದ್ಧಿ ಮಾತನ್ನು ಹೇಳಿದ್ದಾನೆ, ಎಚ್ಚರಿಸಿದ್ದಾನೆ. ಆ ಮೊದಲನೇ ಸಭೆ ಎಫೆಸ, ಎರಡನೇ ಸಭೆ ಸ್ಮಿರ್ನ, ಮೂರನೇ ಸಭೆ ಪೆರ್ಗಮ, 4ನೇದು ತುವತೈರ, 5ನೇದು ಸಾರ್ದಿಸ್, 6ನೇದು ಫಿಲಡೆಲ್ಫಿಯಾ, 7ನೇದು ಲವೋದಿಕೀಯ. ಸೊ ಈ 7 ಸಭೆಗಳಲ್ಲಿ ಇವತ್ತು ನಮ್ಮ ಸಭೆ ಯಾವುದಾಗಿದೆ? ನಾನು ಅಂದುಕೊಂಡಂಗೆ ನಮ್ಮ ಸಭೆ ಫಿಲಡೆಲ್ಫಿಯಾ ಸಭೆ ಆಗಿದೆ. ಹಲ್ಲೆಲೂಯಾ. ದೇವರಿಗೆ ಒಂದು ಜೋರಾಗಿ ಚಪ್ಪಾಳೆ ಮುಖಾಂತರ ನಾವು ಮಾಡಿರ್ತೇವೆ. ನಮ್ಮ ಸಭೆ ಫಿಲಡೆಲ್ಫಿಯಾ ಸಭೆ ಆಗಿ ಇದೆ. ನೀವು ಈ ಒಂದು ವಾಗ್ದಾನ ವರ್ಷಕ್ಕೆ ಮಾತ್ರ ಇರ್ಬೋದು, ಆದರೆ ಈ ಫಿಲಡೆಲ್ಫಿಯಾ ಸಭೆಯ ರೀತಿಯಲ್ಲಿ ನಮ್ಮ ಉಸಿರಿರುವ ತನಕವೂ ನಾವು ಫಿಲಡೆಲ್ಫಿಯಾ ಸಭೆಯ ರೀತಿಯಲ್ಲೇ ನಡೆಯಬೇಕು, ಇರಬೇಕು. ಯಾಕೆಂದ್ರೆ ಫಿಲಡೆಲ್ಫಿಯಾ ಸಭೆ, ಈ ವಾಕ್ಯ ಈಗ ನಾನೇನು 3:8 ಓದಿಸುತ್ತಲ್ಲ ನಿಮ್ಗೆ, ಅದು ಫಿಲಡೆಲ್ಫಿಯಾ ಸಭೆಗೆ ಬರೆಸಿರುವಂತದ್ದು. ಯಾವುದು 7ನೇ ವಾಕ್ಯದಿಂದ ಓದಿ ಹಾಗಾದ್ರೆ ನಿಮಗೆ ಹೇಳ್ತೀನಿ ನೋಡಿ. ಫಿಲಡೆಲ್ಫಿಯಾದಲ್ಲಿರುವ ಸಭೆಯ ದೂತನಿಗೆ ಬರೆ. ಹೌದು. ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಹಲ್ಲೆಲೂಯಾ. ಈಗ 7ನೇ ವಾಕ್ಯದಿಂದ ನೀವು ನೋಡ್ಕೊಂಡು ಬಂದಾಗ ಗೊತ್ತಾಗ್ತಾ ಇದೆ, ಹೊಸ ಸಭೆಗೆ ವಾಕ್ಯ ಹೇಳಿರುವಂತದ್ದು ಫಿಲಡೆಲ್ಫಿಯಾದಲ್ಲಿರುವ ಸಭೆಯ ದೂತನಿಗೆ ಬರೆ. ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚಕೊಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವಾತನು ಹೇಳುವುದೇನೆಂದರೆ. ಹಲ್ಲೆಲೂಯಾ. ಯಾರು ಹೇಳ್ತಾ ಇರೋದು? ಯೇಸು ಕ್ರಿಸ್ತನು. ಯಾರು ಬಾಗಿಲಾಗುವುದಕ್ಕೆ ಮುಚ್ಚುವುದನ್ನು ತೆಗೆಯೋದಕ್ಕಾಗಲಿ ತೆಗೆದಿರುವುದನ್ನು ಮುಚ್ಚುವುದಕ್ಕೆ ಆಗದೆ ಇರುವ ಬೀಗದ ಕೈಗಳನ್ನು ಹಿಡಿದಿರುವ ಯೇಸು ಕ್ರಿಸ್ತನು ಹೇಳುತ್ತಿರುವುದು. ಹಲ್ಲೆಲೂಯಾ. ಆ ವಾಕ್ಯ ಪಟ್ಟುವುದು ಅದರ ಕೆಳಗಡೆ ನಾವು ಈಗಾಗಲೇ ನೋಡಿದು. ನಿಮಗೆ ಆ ಬಾಗಿಲನ್ನು ತೆರೆದಿಟ್ಟಿರುವುದು ಯೇಸು ಕ್ರಿಸ್ತನು ಫಿಲಡೆಲ್ಫಿಯಾ ಸಭೆಗೆ ಹೇಳ್ತಾ ಇರುವಂತದ್ದು. ನಾನು ಮೊದಲೇ ಹೇಳಿದಂಗೆ 7 ಸಭೆಯಲ್ಲಿ 2 ಸಭೆಗೆ
ಅದು ಫಿಲಡೆಲ್ಫಿಯಾ ಮತ್ತೆ ಸ್ಮಿರ್ನಾ. ನಾನು ಬೇಕಾದ್ರೆ ರೆಫರೆನ್ಸ್ ನಾನು ಕೊಡ್ತೇನೆ, ನೀವು ಮನೇಲಿ ಹೋಗಿ, ಯಾಕಂದ್ರೆ ನೀವು ಓದ್ಕೊಳ್ಳಿ, ನಾನು ಹೇಳ್ತಾ ಹೋಗ್ತಾ ಇದ್ರೆ ಅದು ತುಂಬಾ ಸಮಯ ಆಗುತ್ತೆ. ಹೇಗೆ ದೇವರು ಅವರಿಗೆ ಗದರಿಸಿದ್ದಾನೆ ಅಥವಾ ಹೇಗೆ ಅನ್ನೋದು ನೀವೆಲ್ಲ ಮನೇಲಿ ನೋಡ್ರಿ. ಎಫೆಸಿಯಸ್ ಅಂದ್ರೆ ಎಫೆಸ ಸಭೆ ಮೊದಲನೇದು 2ನೇ ಅಧ್ಯಾಯ 1ರಿಂದ 7ನೇ ವಾಕ್ಯ ತನಕ ಅವರಿಗೆ ಹೇಳಲ್ಪಡುತ್ತೆ. ಅದರಲ್ಲಿ 2:4 ಬ್ರಾಕೆಟ್ ಹಾಕಿ 2:4 ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾನೆ. 2:4 ನೋಡ್ರಿ, ಅಲ್ಲಿ ನಾವು ಒಂದು ಓದ್ತೇನೆ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದೆ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಏನ್ ಹೇಳ್ತಾ ಇರೋದು ದೇವರು ಆ ಎಫೆಸದವರಿಗೆ? ಅವ್ರಿಗೆ ಹೇಳ್ತಾ ಇದ್ದಾರೆ, ಮೊದಲು ಅವ್ರಿಗೆಲ್ಲ ಹೇಳ್ಕೊ ಬಂದ್ರು, ನೀನು ನಿನಗಿದ್ದ ಪ್ರೀತಿಯನ್ನು ಬಿಟ್ಬಿಟ್ಟಿದ್ಯಾ ಅಂತ. ಎರಡನೇದು ಅದು ಎಚ್ಚರಿಕೆಯ ಮಾತು, ನೀವು 2:4 ಗೊತ್ತಾಗುತ್ತೆ. ಸೊ ಸೇಮ್. ಎರಡನೇದು ಸ್ಮಿರ್ನಾ 2ನೇ ಅಧ್ಯಾಯ 8ರಿಂದ 11ನೇ ವಾಕ್ಯ, ಬ್ರಾಕೆಟ್ ಅಲ್ಲಿ 2:10 ಅಂತ ಹಾಕೊಡಿ. ಅಲ್ಲಿ ಯಾವುದೇ ರೀತಿಯಲ್ಲಿ ದೇವರು ಗದರಿಸಿರೋದಿಲ್ಲ. ನಿನಗೆ ಸಂಭವಿಸಲಿಕ್ಕಿರುವ ಬಾಧೆಗಳಿಗೆ ಹೆದರಬೇಡ ಎಂದು ಇನ್ನು ಅವರಿಗೆ ಬಲಪಡಿಸ್ತಾ ಇರೋಂಥ ವಾಕ್ಯ ಸ್ಮಿರ್ನಾ. ಸೊ ಮೂರನೆಯದು ಪೆರ್ಗಮಸ್ 2ನೇ ಅಧ್ಯಾಯ 12ರಿಂದ 17ನೇ ವಾಕ್ಯ. ಬ್ರಾಕೆಟ್ ಅಲ್ಲಿ ಎಚ್ಚರಿಸುವಂತದ್ದು, ಬ್ರಾಕೆಟ್ ಅಲ್ಲಿ 2:16. ಏನ್ ಎಚ್ಚರಿಸ್ತಾ ಇದ್ದಾರೆ 2:16 ಅವರಿಗೆ? ಆದುದರಿಂದ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ನನ್ನ ಬಾಯಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು. ಯಾಕಂತ ಹೇಳಿದ್ರೆ ಇಲ್ಲಿ ಮೂರನೇದು ಪೆರ್ಗೋಮ ಇದೆಯಲ್ಲ, ಅವರು ಫಾಲ್ಸ್ ಬೆಲೆಯು ತಪ್ಪು ಬೋಧನೆಗಳಿಗೆ ಕಿವಿ ಕೊಡ್ತಾ ಇರ್ತಾರೆ. ಅವರು ಯಾರು? ಪೆರ್ಗಮ ಸಭೆ ಇದಲ್ಲ, ಅಲ್ಲಿ ಮಾಡುವಂತ ತಪ್ಪಾದ ಬೋಧನೆಗಳಿಗೆ, ಸುಳ್ಳಾದ ಬೋಧನೆಗಳಿಗೆ, ತಪ್ಪು ಬೋಧನೆಗಳಿಗೆ ಅವರು ಕಿವಿ ಕೊಡ್ತಾ ಇರ್ತಾರೆ. ಅದು ಮೂರನೆಯ ಸಭೆ. ನೀವು ಅದು ಮನೆಯಲ್ಲಿ ನೀವು ಓದ್ರಿ. 4ನೇದು ತುವತೈನ್ಯ ನೋಡಿ, ಅಲ್ಲಿ 2ನೇ ಅಧ್ಯಾಯ 18ರಿಂದ 29. ಎಚ್ಚರಿಕೆ ಮಾತು 2:20 ಬ್ರಾಕೆಟ್ ಅಲ್ಲಿ ನೋಡಿ. ಕೆಟ್ಟದಾಗಿ ಸುಳ್ಳು ಪ್ರವಾದನೆ ಹೇಳಿದರೂ ಅದನ್ನು ಖಂಡಿಸದೇ ಇರುವ ಸಭೆ. ಯಾವುದಂತೆ ಸಭೆ ಅದು? ತುವತೈನ. ಕೆಟ್ಟದಾಗಿ ಪ್ರವಾದನೆಗಳು ಹೇಳಿದ್ರು ಸಹ, ಯಾರ್ಯಾರೆಲ್ಲ ಕೆಟ್ಟದಾಗಿ ಬಂದು ಪ್ರವಾದನೆ ಹೇಳಿದ್ರು ಸಹ ಅದನ್ನು ಖಂಡಿಸದೆ, ಆ ಪ್ರವಾದನೆಗಳು ನಿಜವೆಂದು ತಿಳಿದು ಅದನ್ನು ಏನ್ ಮಾಡ್ತಾರೆ ಅವರು? ಹೇಳುವಂತ ಸಭೆ. ಯಾವುದು ಪ್ರವಾದನೆ ಅದು ತಪ್ಪೋ ಸುಳ್ಳು ಕೆಟ್ಟದೋ ನಿಜ ಎಂದು ಗೊತ್ತಾಗದೆ, ಪರಾಮರ್ಶ ಮಾಡದೆ ಅವ್ರೇನ್ ಮಾಡ್ತಾರೆ? ಆ ಸಭೆ ಆ ಪ್ರವಾದನೆಯನ್ನು ಸ್ವೀಕರಿಸುವಂತ ಸಭೆ. ಅದು ಖಂಡಿಸಲೇ ಇಲ್ಲ ಆ ಪ್ರವಾದನೆಯನ್ನ. ಅಂತ ಸಭೆ ಯಾವುದು? ತುವತೈರ. 5ನೇದು ಸಾರ್ದಿಸ್. ಅದಕ್ಕೆ ಸಾರ್ದಿಸ್ಗೆ ಒಳ್ಳೆ ರೆಪ್ಯುಟೇಷನ್ ಇರುತ್ತೆ, ಆ ಸಭೆಗೆ ತುಂಬಾ ಒಳ್ಳೆ ರೆಪ್ಯುಟೇಷನ್ ಇರುತ್ತೆ. ಆದ್ರೆ ಸ್ಪಿರಿಚುವಲಿ, ಆತ್ಮಿಕದಲ್ಲಿ ಸತ್ತಂತ ಸಭೆ ಆಗಿರುತ್ತೆ. ಯಾವುದದು? ಸಾರ್ದಿಸ್. 3ನೇ ಅಧ್ಯಾಯ 1ನೇ ವಾಕ್ಯದಿಂದ 6ನೇ ವಾಕ್ಯ. ಎಚ್ಚರ ಕೊಡುವಂಥದ್ದು 3ನೇ ಅಧ್ಯಾಯ 2:3. ಅದು ಒಳ್ಳೆ ರೆಪ್ಯುಟೇಷನ್ ಇದ್ರೂ ಸಹ ಸಭೆ ಏನಂತ ಹೇಳಿದ್ರೆ ಅದು ಅವರು ಆತ್ಮಿಕದಲ್ಲಿ ಸತ್ತಂತ ಸಭೆ ಆಗಿರುತ್ತೆ. 6ನೇ ಸಭೆ ನಮ್ಮ ಸಭೆ. ಹಲ್ಲೆಲೂಯಾ. ಇದು ಘೋಷ ನೀವು ಧೈರ್ಯವಾಗಿ, ಯಾಕೆಂತ ಹೇಳಿದ್ರೆ ನೀವು ಎಲ್ಲರನ್ನ ನೀವು ಏನ್ ಮಾಡ್ಕೊಂಡಿರೋ ಮುಂದೆ ನಾನು ಹೇಳಕ್ ಹೋಗ್ತೇನೆ. ಈ ವಾಕ್ಯ ಈ ಸಭೆಗೆ ಏನ್ ಕೊಟ್ಟಿದ್ದಾನೆ, ವಾಗ್ದಾನ ವಾಕ್ಯವಾಗಿ ಏನ್ ಕೊಟ್ಟಿದ್ದಾನೆ ಅಂತ. 6ನೇ ಸಭೆ ಫಿಲಡೆಲ್ಫಿಯಾ ಸಭೆ. ಅದಕ್ಕೆ ಫಿಲಡೆಲ್ಫಿಯಾ ಸಭೆಗೆ ನೋಡ್ರಿ, 3ನೇ ಅಧ್ಯಾಯದಿಂದ 7ನೇ ವಾಕ್ಯದಿಂದ 13ನೇ ವಾಕ್ಯ ಹೇಳುತ್ತೆ. ಬ್ರಾಕೆಟ್ ಅಲ್ಲಿ 3:10 ಬರ್ಕೊಳ್ಳಿ. ನೀನು ನನ್ನ ಸಹನಾ ವಾಕ್ಯವನ್ನು ಕಾಪಾಡದಿಂದ ಭೂನಿವಾಸಿಗಳನ್ನು, ಅದನ್ನ ನಾನು ನಿಮಗೆ ಫಿಲಡೆಲ್ಫಿಯಾದು ಕೊನೆಯಲ್ಲಿ ಹೇಳ್ತೇನೆ ನಾನು. 7ನೇ ಸಭೆ
ಲವೋದೋಕ್ಯ ಸಭೆ 3ನೇ ಅಧ್ಯಾಯ 14ರಿಂದ 22, ಬ್ರಾಕೆಟ್ ಅಲ್ಲಿ 3:16. ಈ ಸಭೆ ಏನಾಗಿರುತ್ತೆ? 7ನೇ ಸಭೆ ಲ್ಯೂಕ್ವಾರ್ಮ್ ಅಂತ ಹೇಳಿದ್ರೆ ಬೆಚ್ಚಗೂ ಇದು ಬಿಸಿನೂ ಇಲ್ಲ, ತಣ್ಣಗೂ ಇಲ್ಲ, ಉಗುರು ಬೆಚ್ಚಿನ ರೀತಿಯಲ್ಲಿ ಇರುವಂತ ಸಭೆ. ಇಲ್ಲಿ ತುಂಬೂ ಇಲ್ಲ, ತಣ್ಣಗೂ ಇಲ್ಲ, ಬಿಸಿಯಾಗೂ ಇಲ್ಲ, ಉಗುರು ಬೆಚ್ಚಗ ಅಂದ್ರೆ ವೆಲ್ತಿಯಸ್ ಸಭೆ. ಅದು ತುಂಬಾ ಐಶ್ವರ್ಯವುಳ್ಳ ಸಭೆ. ಯಾವುದೋ ಲವೋದಿಕ್ಯ, ಎಲ್ಲ ವೆಲ್ತಿಯಸ್, ಎಲ್ಲ ಐಶ್ವರ್ಯವಂತರ ತುಂಬಾ ಇರ್ತಾರೆ ಸಭೆಯಲ್ಲಿ, ತುಂಬಾ ವೆಲ್ತಿ ಆಗಿರ್ತಾರೆ, ತುಂಬಾ ಸಂಪತ್ಭರಿತ ಸಭೆ. ಆದ್ರೆ ಸಂಪತ್ಭರಿತ ಸಭೆ ಉಗುರು ಬೆಚ್ಚ ರೀತಿಯಲ್ಲಿ ಇರುತ್ತೆ. ಅದು ಬಿಸಿನೂ ಇಲ್ಲ, ತಣ್ಣಗೂ ಇರೋದಿಲ್ಲ. ಈ ರೀತಿಯಾಗಿ 7 ಸಭೆಯ ವಾಕ್ಯಗಳನ್ನು ಈಗ ನಾನು ಕೊಟ್ಟಿದ್ದೇನೆ. ಈ 7 ಸಭೆಯ ಅರ್ಥಗಳು ನೀವು ಮನೆಯಲ್ಲಿ ಹೋಗಿ 2ನೇ ಅಧ್ಯಾಯ 3ನೇ ಅಧ್ಯಾಯ ನೀವು ಓದಿದ್ರೆ 7 ಸಭೆಗಳ ಬಗ್ಗೆ ನೀವು ಕ್ಲಿಯರ್ ಆಗಿ ತಿಳ್ಕೊಳ್ಬಹುದು. ಹೇಗೆ ಅಂದ್ರೆ 7 ಸಭೆ ಇದು 2000 ವರ್ಷ ಹಿಂದೆ ಇದ್ದಂತ ಸಭೆಗಳು. ಸೇಮ್ ಟೈಮ್ ಇವತ್ತು ಸಹ ಈ 7 ರೀತಿಯಾದ ಸಭೆಗಳು, ಅನೇಕ ಸಭೆಗಳು ನಮ್ಮ ಮಧ್ಯದಲ್ಲಿದೆ. ಹಲ್ಲೆಲೂಯಾ. ಈ ಪ್ರಪಂಚದಲ್ಲಿ 2000ದಿಂದ 7 ಸಭೆ ಏನಿತ್ತೋ ಅದೇ ರೀತಿಯಾದ ಸಭೆಗಳು ಈಗಿನ ಒಂದು ಜನರೇಷನ್ 20-21 ಶತಮಾನದ ಜನರೇಷನ್ ಅನೇಕ ಸಭೆಗಳು ಈ ತರ ಸಭೆಗಳಾಗಿ ಇದೆ. ಹಲ್ಲೆಲೂಯಾ. ಅದರಲ್ಲಿ ನಾವು ಸಹನ ವಾಕ್ಯಗಳನ್ನು ಸಹಿಸಿಕೊಂಡು ನಡೆಯುವಂತ ಸಭೆಗಳಾಗಿ ನಾನಂತೂ ಧೈರ್ಯವಾಗಿ ಹೇಳುತ್ತೇನೆ. ಹಲ್ಲೆಲೂಯಾ. ನಾವೆಲ್ಲರೂ ಧೈರ್ಯವಾಗಿ ಹೇಳಬಹುದು. ಯಾಕಂದ್ರೆ ಆ ರೀತಿಯಾದ ವಾಕ್ಯಗಳನ್ನು ನಾವು ಸಹಿಸಿಕೊಂಡು, ಅಂದ್ರೆ ಬೇರೆಯವರು ನಿಂದಿಸುವವರು, ಅವಮಾನಪಡಿಸುವವರು, ಹೀಯಾಳಿಸುವವರ ಮುಂದೆ ನಾವೇನ್ ಮಾಡ್ಕೊಂಡಿದ್ದೇವೆ? ನಮ್ಮನ್ನು ನಾವು ಕಾಪಾಡಿಕೊಂಡಿದ್ದೇವೆ. ನಾವು ಸಹನ ವಾಕ್ಯಗಳನ್ನು ಕೇಳಿ ಆ ಸಹನ ವಾಕ್ಯದಲ್ಲಿ ನಾವೇನ್ ಮಾಡಿದ್ದೇವೆ? ನಾವು ನಮ್ಮನ್ನು ಕಾದುಕೊಂಡಿದ್ದೇವೆ. ಹಲ್ಲೆಲೂಯಾ. ನಾನು ಮುಂದಿನ ವಾಕ್ಯದಲ್ಲಿ ಹೇಳ್ತೇನೆ, ಫಿಲದೆಲ್ಫಿಯ ಸಭೆ ಚಿಕ್ಕದಾದ್ರೂ ಚಿಕ್ಕ ಹಿಂಡೆ ಹೆದರಬೇಡ ಎಂದು ಹೇಳಿದ ರೀತಿಯಲ್ಲಿ ಫಿಲದೆಲ್ಫಿಯ ಸಭೆ ಚಿಕ್ಕದಾದ್ರೂ ಸಹ ಈ ರೀತಿಯಾದ ವಾಕ್ಯಗಳನ್ನು ಹಿಡಿದುಕೊಂಡು ಯೇಸು ಕ್ರಿಸ್ತನಲ್ಲಿ ಬಲವುಳ್ಳವರಾಗಿ ದೇವರ ವಾಕ್ಯದಲ್ಲಿ ಆಳವಾಗಿ ಏನಾಗಿತ್ತು? ಸಭೆ ಬೆಳೆಯುತ್ತಿತ್ತು. ಅದಕ್ಕೆ ನೀವು 2-3 7 ಸಭೆಗೂ ಏನು ವಾಕ್ಯ ಹೇಳಿದ್ದಾರೆ, ಫಿಲದೆಲ್ಫಿಯ ಸಭೆಗೆ ಯೇಸು ಕ್ರಿಸ್ತನ್ ಏನ್ ಹೇಳಿದ್ದಾರೆ ಅಂತ ಹೇಳಿ ನೀವು ಮನೆಗೆ ಹೋಗ್ಬೋದ್ರಿ. ನಾನು ಈಗ ಕೊಟ್ಟಿದ್ದೇನೆ ಮತ್ತೆ ಹೇಳ್ತೇನೆ. ಸೊ ಫಿಲದೆಲ್ಫಿಯ ಸಭೆ ದೇವರು ಸ್ಮಿರ್ನಾ ಮತ್ತೆ ಫಿಲದೆಲ್ಫಿಯ ಸಭೆ ಅಷ್ಟು ಇಷ್ಟಪಟ್ಟು, ನಾನು ಎದುರು ಬೇಡ, ನಾನು ಇರ್ತೀನಿ ಎಲ್ಲರೂ ಆದ್ರೆ 5 ಸಭೆಗೆ ಗದರಿಸುದು. ನಾನು ಹೇಳ್ತಾ ಇರಲ್ಲ, ದೇವರ ವಾಕ್ಯ. ಈ ರೀತಿಯಾಗಿ ಅನೇಕ ವಾಕ್ಯಗಳು ನನಗೆ ಸಿಕ್ಕಿದೆ. ನಾನು ಹೇಳುವುದೇ ಆದರೆ ಬೇರೆ ಸಭೆಗೆ ಮಾತಾಡೋದಕ್ಕೆ ನಮ್ಗೆ ಹಕ್ಕಿಲ್ಲ. ಬಿಕಾಸ್ ಡು ನಾಟ್ ಜಡ್ಜ್ ಅಂತ ಹೇಳ್ತಾರೆ. ಆದ್ರೆ ದೇವರ ವಾಕ್ಯ ಹೇಳಲ್ಪಟ್ಟಿದೆ ಯಾವ ಯಾವ ರೀತಿಯಾದ ಸಭೆಗಳು ಈ ಲೋಕದಲ್ಲಿ ಇದೆ, ಯಾವ ಯಾವ ರೀತಿಗೆ ಸುಳ್ಳು ಪ್ರವಾದಿಗಳಿಗೆ ಕಿವಿಕೊಡುವಂತ ಸಭೆ, ತಪ್ಪು ಬೋಧನೆಗೆ ಕಿವಿಕೊಡುವಂತ ಸಭೆ, ಖಂಡಿಸದಂತೆ ಇರುವಂತ ಸಭೆ, ಆತ್ಮಿಕದಲ್ಲಿ ಸತ್ತಂತ ಸಭೆ, ಐಶ್ವರ್ಯ ಉಳ್ಳವರಾದರೂ ಉಗುರು ಬೆಚ್ಚಿನ ರೀತಿಯಲ್ಲಿರುವಂತ ಸಭೆ. ಈ ರೀತಿಯಾದ ಸಭೆಗಳು ಈಗಿನ ಸಮಯದಲ್ಲಿ ಅನೇಕ ಸಭೆಗಳಿದೆ. ದೇವರನ್ನು ಆರಾಧಿಸುವವರು ಎಲ್ಲರೂ ಯೇಸು ಕ್ರಿಸ್ತನನ್ನೇ ಆರಾಧಿಸುವವರು, ಎಲ್ಲರೂ ದೇವರಾದ ಯೆಹೋವನನ್ನೇ ಆರಾಧಿಸುವಂತ ಸಭೆಗಳು. ಆದ್ರೆ ಯಾವ ಯಾವ ರೀತಿಯಲ್ಲಿ ಸಭೆಗಳು ಇದೆ ಅಂತೇಳಿ ಈ ವಾಕ್ಯಗಳ ಮುಖಾಂತರ, ಈ ಸಭೆಗಳ ಮುಖಾಂತರ ನೀವು ತಿಳ್ಕೊಳ್ಬಹುದು. ಹಲ್ಲೆಲೂಯಾ. Hallelujah. ಸೊ ಈ ರೀತಿಯಲ್ಲಿ ದೇವರು ಹೇಳಾದ್ಮೇಲೆ ದೇವರು ಎಲ್ಲರಿಗೂ ಸಭೆಗೆ ಏನ್ ಮಾಡಿರ್ತಾರೆ? ಒಂದೊಂದು ದೂತರನ್ನಿಟ್ಟು ಕಾದುಕೊಳ್ತಿರ್ತಾರೆ. ಪ್ರತಿಯೊಂದು ಸಭೆಗೂ ಎಚ್ಚರಿಸುವಂತ ದೂತರಿರ್ತಾರೆ. ನಾವು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಹ್ಯೂಮನ್ ಮೆಸೆಂಜರ್ಸ್, ಮಾನವನಾಗಿ ದೂತನಾಗಿ ಬಂದಂತವರು ಯಾರು? ಯೇಸು ಕ್ರಿಸ್ತನ ಮುಂಚೆ ಸ್ನಾನಿಕನಾದ ಯೋಹಾನನ್ ಬಂದು ಏನ್ ಮಾಡ್ತಾನೆ? ದಾರಿಯನ್ನು ಸಮ ಮಾಡಿ, ನೆಟ್ಟಿಗೆ ಮಾಡಿರಿ, ಸಮ ಮಾಡಿರಿ, ಕ್ರಿಸ್ತನು ಬರುತ್ತಿದ್ದಾನೆ ಎಂದು ಹೇಳಿ ಅವನು ಮಾನವ ರೀತಿಯಲ್ಲಿ ಬಂದಂತ ಮೆಸೆಂಜರ್, ದೂತನಾಗಿದ್ದ ಯಾರು? ಸ್ನಾನಿಕನಾದ ಯೋಹಾನನು. ಆ ರೀತಿಯಲ್ಲಿ ಅನೇಕರು ಮಾನವನ ರೂಪದಲ್ಲಿ ನಮಗೆ ಪ್ರವಾದಿಗಳು ನೋಡಿದ್ದೇವೆ. ನಾವು ಎಷ್ಟೋ ಮೆಸೆಂಜರ್ಸ್ಗಳು ದೇವರ ವಾಕ್ಯಗಳನ್ನು ತೆಗೆದುಕೊಂಡು ಈ ಲೋಕಕ್ಕೆ ಬಂದು ಕೊಟ್ಟಿದ್ದಾರೆ. ಅವರೆಲ್ಲ ಹ್ಯೂಮನ್ ಮೆಸೆಂಜರ್ಸ್.
ಮಾನವ ರೂಪದಲ್ಲಿ ಬರುವಂತ ದೂತರುಗಳು ಅವರು. ದೂತರ ಏಂಜಲ್ಸ್ ಬರುವಂತದ್ದು ಒಂದು, ಮಾನವ ರೂಪದಲ್ಲಿ ಬಂದು ದೂತರಾಗಿ ವಾಕ್ಯಗಳನ್ನು ಹೇಳಿ ಹಂಚಿ ಹೋಗುವಂತವರು ಅನೇಕರು. ಸೊ ನಮ್ಮ ಮಧ್ಯದಲ್ಲಿ ಈ ರೀತಿಯಲ್ಲ ವಾಕ್ಯಗಳು ದೇವರು ಕೊಟ್ಟಿರುವುದರಿಂದ, ದೇವರು ಬಾಗಿಲನ್ನು ತೆರೆದಿಟ್ಟಿದ್ದಾನೆ ಎಂದು ಹೇಳಿದ ಮೇಲೆ ನಾವೇನ್ ಮಾಡಬಾರದು. ಯಾಕಂದ್ರೆ ಅನೇಕ ಎಲ್ಲಾ ಸಭೆಗಳಿಗೂ ಎಚ್ಚರಿಸಿದ್ದಾನೆ ಇಲ್ಲಿ. ಅಂತಂತ ಸಭೆಗಳು ಯಾವುದೆಂದು ಈ ವಾಕ್ಯಗಳನ್ನು ತಿಳಿದುಕೊಳ್ಳಲಿ. ಆ ಸಭೆಗಳು ನಾವು ನಮ್ಮದೇ ಆದ್ರೆ ನಮ್ದು ಹೇಗಿದೆ ಅಂತ ನಾವು ಸಹ ತಿಳಿದುಕೊಳ್ಬೇಕು. ಸೊ ಆ ರೀತಿಯಾಗಿ ಯೇಸು ಕ್ರಿಸ್ತನ ವಾಕ್ಯ ಹೇಳಿದರೊಟ್ಟಿಗೆ ನಿಮಗೆ ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ನಾವೇನ್ ಮಾಡಬೇಕು? ಬಾಗಿಲನ್ನು ತೆರೆದಿರುವಂತ ಸಮಯದಲ್ಲಿ ನಾವು ಹೋಗ್ಬೇಕು. ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ವಾಕ್ಯ ಗೊತ್ತಿರೋ ರೀತಿಯಲ್ಲಿ ಒಂದು ದಣಿ ಊರಿಗೆ ಹೋಗ್ಬೇಕಾದ್ರೆ, ಹೊರ ದೇಶಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾನೆ? ಬೇರೆಯವರನ್ನು ಕೂಗಿ ಅವನಲ್ಲಿದ್ದಂತ ತಲಾಂತುಗಳನ್ನು ಏನ್ ಮಾಡ್ತಾನೆ? ಕೊಡ್ತಾನೆ. ಹೋಗ್ರಪ್ಪ ಇದನ್ನ ಡಬಲ್ ಮಾಡ್ಕೊಂಡ್ ಬನ್ನಿ. ಗೊತ್ತಾದು ಮ್ಯಾಥ್ಯೂ 25ನೇ ಅಧ್ಯಾಯ 23ನೇ ವಾಕ್ಯ ಓದ್ರಿ. ಅವನ ದಣಿಯು ಅವನಿಗೆ, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು. ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ. ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ಹೌದು, ಹಲ್ಲೆಲೂಯಾ. ಸೊ ಅಲ್ಲಿ ವಾಕ್ಯ ನೀವು ನೋಡ್ಕೊಂಡು ಬಂತ ಹೇಳಿದ್ರೆ, ದೇಶಾಂತರಕ್ಕೆ ಅಂದ್ರೆ ಫಾರಿನ್ ಹೋಗ್ತಾ ಇರ್ತಾನೆ ಒಬ್ಬ, ಅವನಿಗೆ ಇರುವಂತದೆಲ್ಲ ಬೇರೆಯವ್ರಿಗೆ ಏನ್ ಮಾಡ್ತಾನೆ? ವಹಿಸ್ಕೊಟ್ಟು ಅವ್ನಿಗೆ ಇನ್ಕಮ್ ಡಬಲ್ ಆಗ್ಲೇಬೇಕಲ್ಲ, ಅವನೇನ್ ಮಾಡ್ತಾನೆ? ಕೊಟ್ಟು ಹೋಗ್ತಾನೆ. ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು, ಒಬ್ಬನಿಗೆ 1 ತಲಾಂತು. ಅವನು ಕೊಟ್ಟು ಹೋಗಿ ನೀವೇನ್ ಮಾಡ್ರಪ್ಪ, ಇದೆಲ್ಲ ನೀವು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಳ್ಳಿ ಅಂತ ಹೇಳಿ ಅವನು ದೇಶಾಂತರಕ್ಕೆ ಹೋಗಿ ಮತ್ತೆ ಬಂದು ಅವನು ಏನ್ ಮಾಡ್ತಾನೆ? ಆಳನ್ನು ಕೂಗ್ತಾನೆ. 5 ತಲಾಂತು ಕೊಟ್ಟಂತ ಆಳು ನಾನು 10 ತಲಾಂತು ಮಾಡಿದ್ದೇನೆ ಅಂತ ಹೇಳಿ ಅವನಿಗೆ ದಣಿಗೆ ಕೊಡ್ತಾನೆ. ಆಗ ದಣಿ ಹೇಳ್ತಾನೆ, ಎರೇ ನಂಬಿಗಸ್ತ ಆಳು ನೀನು ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು. ಸೊ 2 ತಲಾಂತ್ ಕೊಟ್ಟರು ಬರ್ತಾನೆ, 2 ತಲಾಂತ್ ಕೊಟ್ಟರು 4 ತಲಾಂತ್ ಮಾಡ್ಕೊಂಡು ಬರ್ತಾನೆ. ಅವನಿಗೂ ದೇವರು ಹೇಳ್ತಾರೆ, ಎಲೈ ನೀನು ನಂಬಿಗಸ್ತ ಆಳು, ನೀನು ದಣಿಯ ಸೌಭಾಗ್ಯದಲ್ಲಿ ಸೇರು. 3ನೇ ಬರ್ತಾನೆ, 1 ತಲಾಂತ್ ಕೊಟ್ಟಿರುತ್ತೆ ಅವನಿಗೆ, ಅವನು 1 ತಲಾಂತ ಇಟ್ಕೊ ಬಂದು 1 ತಲಾಂತ್ ಕೊಡ್ತಾನೆ. ಆಗ ಅವನು ಹೇಳ್ತಾನೆ, ಯಾಕೆ? ಇಲ್ಲ ನೀನು ನಮ್ಮಲ್ಲಿರೋ ಕಷ್ಟಗಳು ನೀನು ನಮ್ಗೆ ಅಂದ್ರೆ ಓಡಿಸ್ತೀಯ ನೀನು, ನಿನ್ಗೆ ಎದರಿಕೆ ನೀನು ಈ ತರ ನಮ್ಗೆ ಎಲ್ಲಿ ನೀನು ಬೈದು ಒಡೆದು ಮಾಡ್ಬಿಡ್ತೀವ ಅಂತ ನಾನು ಎಲ್ಲಿ ಅದು ಹಾಕಿದ್ರೆ ಡಬಲ್ ಆಗಲ್ಲ ಅಂತ ಹೇಳಿ ಅದನ್ನ ಬಚ್ಚಿಟ್ಟಿದ್ದೆ, ಈಗ ತಗೊಂಡು ಬಂದು ಕೊಡ್ತಾ ಇದ್ದೀನಿ. ಆಗ ಹೇಳ್ತಾನೆ, ನೀನು ಒಬ್ಬ ಸೋಮಾರಿ ಆಳು. ಯಾರು? ಅವನು ಒಂದೊಂದು ತಂದಿ ಕೊಡ್ತಾನಲ್ಲ, ನೀನು ಒಬ್ಬ ಸೋಮಾರಿ, ನೀನು ಯಾವುದಕ್ಕೂ ನೀನು ಪ್ರಯೋಜನ ಇಲ್ಲದಿರುವವನು ಅಂತ ಹೇಳಿ ಅವನು ಕತ್ತಲೆ ಕೋಣೆ ಒಳಗೆ ಕಟಕಟನೆ ಇರುವಂತ ಜಾಗದಲ್ಲಿ ಅವನೇನು ಮಾಡ್ತಾನೆ? ಅವನು ಹಾಕಿಸ್ತಾನೆ. ಈ ವಾಕ್ಯದ ಅರ್ಥ, ಈ ಸಾರಾಂಶ ಏನು ಅಂತ ಹೇಳಿದ್ರೆ, ನಿಮಗೆ ಕೊಟ್ಟಿರುವಂತದ್ದು ಇಲ್ಲಿ 2 ತಲಾಂತು 5 ತಲಾಂತು ಇರ್ಬೋದು. ನಿಮಗೆ ಏನ್ ಕೊಟ್ಟಿದ್ದಾರೋ ದೇವರು, ಅದು ಓದುತ್ತಿರುವವರಿಗೆ ಚಂದನ್ಗೆ ಬಿ ಓದಕ್ಕೆ ಹೇಳಿದ್ರೆ ಅವನು ಏನ್ ಮಾಡಬೇಕು? MS ಓದಬೇಕು. ಲಾವಣ್ಯಾಗಿ ಈ ತರ ಒಂದು ಓದೋದಕ್ಕೆ BSc ಕೊಟ್ರೆ MS ಇನ್ನೊಂದು ಡಬಲ್ ಗ್ರಾಜುಯೇಟ್ಸ್ ಆಗ್ಬೇಕು. ಸೇವೆಯಲ್ಲಿ ನನಗೆ ಎಸ್ಟರ್ ಸಿಸ್ಟರ್ಗೆ ಇವ್ರಿಗೆಲ್ಲರಿಗೂ ಏನಾದ್ರು ನಮ್ಗೆ ಸೇವೆ ಕೊಟ್ಟಿದ್ರೆ ನಾವೇನ್ ಮಾಡ್ಬೇಕು? 2ರಷ್ಟಾಗಿ ಬೆಳೆಸ್ಬೇಕು. ಬಿಸ್ನೆಸ್ ಮಾಡ್ತಾ ಇರೋರು, ಕೆಲಸ ಮಾಡ್ತಾ ಇರೋರು, ನಿಮ್ಗೆ ಈ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಅದೇನ್ ಮಾಡ್ಬೇಕು? 2ರಷ್ಟಾಗಿ ದಣಿಗೆ ತೋರಿಸಿ ನೀವೇನ್ ಮಾಡ್ಬೇಕು? ಆ ಟ್ಯಾಲೆಂಟ್ ಗಳನ್ನ ತೆಗೆದುಕೊಂಡು, ಆ ತಲಾಂತನ ತೆಗೆದುಕೊಂಡು ನಾವೇನ್ ಮಾಡ್ಬೇಕು? ಬೆಳಿಬೇಕು. ಅದು ಬಿಟ್ಟು ನೀವು ಕೊಟ್ಟದ್ದೇ ಹಿಡ್ಕೊಂಡು ನೀವು ಪೂರ ಇಡೀ ಲೈಫ್ ಪೂರ ನಾನು ಕೊಟ್ಟಿದ್ದಾನೆ ಇದೆ ಅಂತ ನೀವು ಕೊಟ್ರೆ ನಿಮಗೆ ಸೋಮಾರ್ಯ ಇದು. ಅದು 100% ನೀವು ಬೆಳಿಗ್ಗೆ ಹೋಗ್ತಿದ್ದೀರಿ, ಸಂಜೆ ಬರ್ತಾ ಇದ್ದೀರಿ ಕೆಲಸಕ್ಕೆ, ನೀವು ದುಡಿತಿದ್ದೀರಿ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಮಾಡ್ಬೇಕೆಂಬುವಂಥದ್ದು ಈ ವಾಕ್ಯ ನಿಮ್ಗೆ ಹೇಳ್ತಾ ಇದೆ. ಈ ವರ್ಷ ಈ ವಾಗ್ದಾನದ ಮುಖಾಂತರ ಈ ವಾಕ್ಯ ನೀವು ತಿಳ್ಕೊಳ್ಳಿ, ನಾನು ಸಹ ತಿಳ್ಕೊಳ್ತೀನಿ. ನಾವು 2ರಷ್ಟಾಗಿ ಮಾಡ್ಬೇಕು, 4ರಷ್ಟಾಗಿ ಮಾಡ್ಬೇಕು. ಇದ್ದಂತೆ ಇದೇ ರೀತಿಯಲ್ಲಿ ಇರೋದಕ್ಕಲ್ಲ. ಬೆಳಿಗ್ಗೆ ಹೋಗಿ ಸಂಜೆ ಬಂದು 10,000 15,000 ಸಂಬಳ ತಗೊಳ್ತೀನಿ, ಸಾಕು
ಇಷ್ಟೇ, ಅದಕ್ಕೆಲ್ಲ ದೇವರು ಕೂಗಿರೋದು ನಮಗೆ. ಅದಕ್ಕಾಗಿ ನಿಮಗೆ ಬಾಗಿಲು ತೆರೆದಿಟ್ಟಿಲ್ಲ. ಆ ಬಾಗಿಲಲ್ಲಿ ಅನೇಕ ಐಶ್ವರ್ಯಗಳಿದೆ, ಆ ಬಾಗಿಲಲ್ಲಿ ಅನೇಕ ತಲಾಂತುಗಳಿದೆ, ಆ ಬಾಗಿಲಲ್ಲಿ ಅನೇಕ ರೀತಿಯ ಸರ್ಟಿಫಿಕೇಟ್ಗಳಿದೆ. ಅದು ನಮಗೆ ಸಭೆಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಅದು ನಮ್ಮ ಸಭೆಯ ಮಕ್ಕಳ ಭವಿಷ್ಯಕ್ಕಾಗಿ ಕೊಡಲ್ಪಟ್ಟಿದೆ. ಅದು ನಮ್ಮ ಸಭೆಯ ಭವಿಷ್ಯಕ್ಕಾಗಿ ಕೊಡಲ್ಪಟ್ಟಿದೆ. ನಮ್ಮ ಸಭೆಯಲ್ಲಿ ಕೆಲಸ ಮಾಡುವವರ ಭವಿಷ್ಯಕ್ಕಾಗಿ ಕೊಡಲ್ಪಟ್ಟಿದೆ. ನಮ್ಮ ಸಭೆಯಲ್ಲಿ ಬಿಸಿನೆಸ್ ಮಾಡುವವರ ಭವಿಷ್ಯಕ್ಕಾಗಿ ತೆರೆಯಲ್ಪಟ್ಟಿದೆ. ನಮ್ಮ ಸಭೆಯಲ್ಲಿ ಸೇವೆ ಮಾಡುವವರ ವಿಷಯವಾಗಿ ಅದು ತೆರೆಯಲ್ಪಟ್ಟಿದೆ, ಕೊಟ್ಟಿದೆ. ಹಲ್ಲೆಲೂಯಾ. ನೀವು ಅದನ್ನು ತೆಗೆದುಕೊಂಡು ಡಬಲ್ ಮಾಡಬೇಕು, ಟ್ರಿಬಲ್ ಮಾಡಬೇಕು. ಆಗ ಯಾರಿಗೆ ಮಹಿಮೆ? ನಮ್ಮ ತಂದೆಯು ದೇವರಾಗಿರುವ ಯೆಹೋವನಿಗೆ ಮಹಿಮೆ. ನಿಮಗೆ ಹೀಯಾಳಿಸಿದವರ ಮುಂದೆ ನೀವು ನಿಂತುಕೊಳ್ಳುವುದಕ್ಕೆ ನಿಮಗೆ ಕೂಗಿರುವುದು, ನಿಮಗೆ ಅವಮಾನ ಮಾಡಿದವರ ಮುಂದೆ ನೀವು ನಿಂತುಕೊಳ್ಳುವುದಕ್ಕೆ ಈ ವಾಕ್ಯಗಳು ನಿಮಗೆ ಕೊಟ್ಟಿರುವುದು. ಹಲ್ಲೆಲೂಯಾ. ನೀವು ಮೊದಲು ಇದ್ದಂತ ರೀತಿಯಲ್ಲೇ ಇದ್ದು ಸಾಯುವುದಕ್ಕಲ್ಲ. ಎಲ್ಲರೂ ಊಟ ಮಾಡಬಹುದು, ನಾನು ಬಟ್ಟೆ ಹಾಕ್ಬೋದು. ಯಾರಿಗೂ ದೇವರು ಬಟ್ಟೆ ಊಟ ಕಡಿಮೆ ಮಾಡೋದಂತೂ ಅಲ್ಲ. ಆದ್ರೆ ನಿಮಗೆ ಕೊಟ್ಟಿರುವನ್ನ ಡಬಲ್ ಮಾಡಿ ಬೇರೆಯವರ ಮುಂದೆ ನಿಲ್ಲಿ. ಹೀಯಾಳಿಸುವವರ ಮುಂದೆ ನೀವು ನಿಂತುಕೊಂಡು ನನ್ನ ದೇವರು ಈ ರೀತಿ ಮಾಡಿದನು, ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ನಾನು ಹೋದೆ. ಎಷ್ಟೋ ಜನಕ್ಕೆ ನಿಮಗೆ ಪ್ರಶ್ನೆ ಮಾಡಬಹುದು, ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ಹೋದಲ್ಲ, ಏನ್ ಮಾಡಿದೆ? ನಿಮ್ಮ ಬಾಯಿ ಉತ್ತರ ಇರಬೇಕು. ನಿಮ್ಮ ಬಾಯಿಯಿಂದ ನೀವು ಪಡೆದುಕೊಳ್ಳುವ ಡಿಗ್ರಿ ಆಗಲಿ ತಲಾಂತುಗಳಾಗಲಿ ಅದೇ ತೋರಿಸಿಕೊಳ್ಬೇಕು. ಅವ್ರು ಕೇಳೋದೇ ಬೇಡ, ನಾವು ಹೇಳೋದೇ ಬೇಡ. ಹೌದು, ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ಹೋದ್ರು, ದೇವರು ಇವರು ಎಷ್ಟು ಎತ್ತರದ ಮಟ್ಟದಲ್ಲಿ ನಿಲ್ಲಿಸಿದ್ದಾರೆ ಎಂದು ಹೇಳಬೇಕು. ಹಲ್ಲೆಲೂಯಾ. ಆಗ ಮಾತ್ರ ನನ್ನ ದೇವರಿಗೆ ಮಹಿಮೆ, ಆಗ ಮಾತ್ರ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಮಹಿಮೆ, ಆಗ ಮಾತ್ರ ನಮ್ಮ ಪರಿಶುದ್ಧಾತ್ಮ ನಡೆಸುವುದಕ್ಕೆ ಆತನಿಗೆ ಮಹಿಮೆ ಆಗುವಂಥದ್ದು. ಹಲ್ಲೆಲೂಯಾ. ಇಲ್ಲದಿದ್ದರೆ ಸೋಮಾರಿಯತರ ಒಂದು ತಲಾಂತ ತೆಗೆದುಕೊಂಡು ನಾವು ಮುಚ್ಚಿಟ್ಕೊಂಡಿರುವಂತದಲ್ಲ, ಅದು ನಮ್ಮ ಲೋಕದಲ್ಲಿ ಹಾಕೊಂಡಿರುವಂತದಲ್ಲ, ನಮ್ಮಲ್ಲೇ ನಾವು ಇಟ್ಕೊಂಡಿರುವಂತದಲ್ಲ. ಊಟ ಮಾಡುವುದಷ್ಟೇ, ಆದ್ರೆ ಬೆಳೆಯುವಂಥದ್ದು ಹೇಗೆ? ಹೇಗೆ? ಫಿಲಡೆಲ್ಫಿಯಾ ಸಭೆಯೇ, ಟೆಂಪಲ್ ಆಫ್ ಟ್ರಿನಿಟಿ ಸಭೆಯೇ, ನಾವು ತಲಾಂತಗಳನ್ನು ತೆಗೆದುಕೊಳ್ಳುವವರಾಗಬೇಕು. ಯಾಕೆಂದ್ರೆ ವಾಕ್ಯ ಕ್ಲಿಯರ್ ಆಗಿ ವಾಕ್ಯ ಯಾಕೆಂತ ನಾನು ಕೊಟ್ಟೆ ಅಂತ ಹೇಳಿದ್ರೆ ಅದಕ್ಕೋಸ್ಕರನೇ ದೇವರು ಕೊಟ್ಟಂತ ವಾಕ್ಯಗಳಿದ್ದು. ಯಾಕಂದ್ರೆ ದೇವರು ನೋಡ್ರಿ, ಬೈಬಲ್ ಅಲ್ಲಿ ಏನಿಲ್ಲ ಅಂತಾನೆ ಇಲ್ಲ, ಎಲ್ಲಾ ತರ ವಾಕ್ಯ ಕೊಟ್ಟಿದ್ದಾರೆ. ನಾವು ಹುಡುಕ್ಬೇಕು ಅಷ್ಟೇನೆ. ಎಷ್ಟು ವಾಕ್ಯ ಇದೆ ಅಂತ ಹೇಳಿದ್ರೆ ನನಗಂತೂ ಗೊತ್ತಿರಲಿಲ್ಲ ಇಷ್ಟು ವಾಕ್ಯ. ಏನ್ ನೀವು ಟಾಪಿಕ್ ತಗೊಳ್ತೀರೋ ಅದಕ್ಕೆ ವಾಕ್ಯ. ಎಷ್ಟು ವಾಕ್ಯಗಳಿದೆ ಅಂದ್ರೆ ದೇವರು ಅಷ್ಟು ನಮ್ಮನ್ನು ಬಲಪಡಿಸುವನಾಗಿಲ್ಲ. ಈ ಒಂದು ಸತ್ಯವೇದ ಒಬ್ರು ಇಟ್ಕೊಂಡ್ಬಿಟ್ರೆ ಅವ್ನು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು, ಏನ್ ಬೇಕಾದ್ರೂ ಅಚೀವ್ ಮಾಡಬಹುದು, ಏನ್ ಬೇಕಾದ್ರೂ ಸಕ್ಸಸ್ ಮಾಡಬಹುದು. ನಾವು ಅಷ್ಟು ಬ್ಯೂಟಿಫುಲ್ ವೆಪನ್ಸ್ ಇಲ್ಲಿದೆ. ಹಲ್ಲೆಲೂಯಾ. ಅವರವರಿಗೆ ಬೇಕಾದಂತ ವೆಪನ್ಸ್, ಅವರವರಿಗೆ ಬೇಕಾದಂತ ವಾಕ್ಯಗಳು ಇಬ್ಬಾಯಿ ಕತ್ತಿ ಅಂತ ಇದೆ ಅಂತ ಹೇಳುವುದು ಅದಕ್ಕಾಗಿ. ಹಲ್ಲೆಲೂಯಾ. ವಾಕ್ಯಗಳು ಇಬ್ಬಾಯಿ ಕತ್ತಿಯ ರೀತಿಯಲ್ಲಿ. ಆ ಇಬ್ಬಾಯಿ ಕತ್ತಿ ಹಿಡ್ಕೊಂಡಿರ್ಬೇಕಾದ್ರೆ ನಾವು ಸೋಲ್ಬೇಕಾ? ಹಲ್ಲೆಲೂಯಾ. ಜಯಿಸಬೇಕು. ಹಲ್ಲೆಲೂಯಾ. ಆ ಇಬ್ಬಾಯಿ ಕತ್ತಿ ಹಿಡ್ಕೊಂಡು ನಾವು ಫೈಟ್ ಮಾಡೋದು ಬೇಡ, ಸಾಧನೆ ಮಾಡಿ ತೋರಿಸ್ಬೇಕು. ಹಲ್ಲೆಲೂಯಾ. ಸಾಧನೆಯೇ ಅವರನ್ನು ನಾಚಿಕೆ ಪಡಿಸುವಂಥದ್ದು. ಹಲ್ಲೆಲೂಯಾ. ಪ್ರಕಟಣೆ 3ನೇ ಅಧ್ಯಾಯ 9ನೇ ವಾಕ್ಯ ಕಂಟಿನ್ಯೂ ಮಾಡಿ. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ, ತಾವು ಯಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳುಕೊಳ್ಳುವಂತೆಯೂ ಮಾಡುವೆನು. ಹಲ್ಲೆಲೂಯಾ. 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 ದೇವರ ವಾಕ್ಯ 3:9 ಹೇಳ್ತಾ ಇದೆ, ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ ತಾವು ಯಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದನ್ನು ತಿಳುಕೊಳ್ಳುವಂತೆಯೂ ಮಾಡುವೆನು. ಹಲ್ಲೆಲೂಯಾ.
ಎಷ್ಟು ಬ್ಯೂಟಿಫುಲ್ ವಾಕ್ಯ ನೋಡ್ರಿ ಇದು. ಸೈತಾನನ ಸಭಾದವರು ಯಹೂದ್ಯರು ಅಂತ ಹೇಳ್ಕೊಳ್ತಾರೆ, ಯಹೂದ್ಯರು ಅಂತ ಹೇಳ್ಕೊಳ್ತಾರೆ. ಹುಟ್ಟಿದಿನಿಂದ ನಾನು ಕ್ರೈಸ್ತನು ಅಂತ ಹೇಳ್ಕೊಳ್ತಾರೆ. ನಾನು ದೊಡ್ಡ ಸೀನಿಯರ್ ಪಾಸ್ಟರ್ ಅಂತ ಹೇಳ್ಕೊಳ್ತಾರೆ. ಆದ್ರೆ ಅಂತವರು ಸೈತಾನನ ಸಮಾಜಕ್ಕೆ ಸೇರಿದವರು ಅವರಲ್ಲಿ ಅನೇಕರಿದ್ದಾರೆ. ಅವರುಗಳು ಯಾರು ನಿನಗೆ ನಿಂದೆ ಮಾಡಿದರು, ಈ ವಾಕ್ಯ ತುಂಬಾ ಕ್ಲಿಯರ್ ಆಗಿದೆ, ನೀವು ಓದ್ಬೋದು. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ ತಾವು ಯಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆ ಮಾಡುವೆನು. ಅವರುಗಳು ನಿಮ್ಮ ಪಾದದ ಮುಂದೆ ಬೀಳುವಂತೆ ಯೇಸು ಕ್ರಿಸ್ತನ್ ಮಾಡ್ತಾನಂತೆ. ನೀವು ವಾಗ್ದಾನದ ವಾಕ್ಯವಾಗಿ ಸ್ವೀಕರಿಸಿ. ಇದು ವಾಗ್ದಾನವು ನಮಗೆ ದೇವರು ಹೇಳುತ್ತಿದ್ದಾನೆ ಅಂತ ಸ್ವೀಕರಿಸಿ. ಯಾಕೆಂದರೆ ನಮ್ಮನ್ನು ನೋಡಿ ಅನೇಕರು ಹೀಯಾಳಿಸಬಹುದು, ಏನಿವರು ಈ ರೀತಿಯಾಗಿ ನಡೆಯುವಲ್ಲ, ಅವರೇ ಅನ್ಕೊಳ್ತಾರೆ ಅವ್ರು ಮಾತ್ರ ಪರಿಶುದ್ಧರು, ನಾವೆಲ್ಲ ಪರಿಶುದ್ಧರಲ್ಲ ಅಂತ, ನಾವು ಶುದ್ಧರಲ್ಲ ಅಂತ ಹೇಳಿ ಅವ್ರು ಮಾತ್ರ ಸೇವೆ, ಅವ್ರು ಮಾತ್ರ ಮಾಡುವಂತ ಯೇಸು ಕ್ರಿಸ್ತನ ಅವ್ರ ವಾಕ್ಯ ಪ್ರಾರ್ಥನೆ ಕೇಳ್ತಾನೆ, ನಮಗ್ ಕೇಳಲ್ಲ ಅಂತ ಹೇಳಿ ಈ ವಾಕ್ಯ ದೇವರು ಕೊಟ್ಟಿದ್ದಾನೆ. ಯಾರಿಗೆ? ನಮಗೆ. ಅವರುಗಳು ನಮ್ಮ ಕಾಲ ಮುಂದೆ ಬೀಳುವಂತೆ ಮಾಡ್ತಾರಂತೆ. ಯಾರು ನಮ್ಮನ್ನು ಹೀಯಾಳಿಸಿ ನಿಂದಿಸಿ ನೀನು ಯೇಸು ಕ್ರಿಸ್ತನು ನಿನ್ನ ಪ್ರಾರ್ಥನೆ ಕೇಳೋದಿಲ್ಲ. ಫಿಲಡೆಲ್ಫಿಯಾ ಸಭೆಯೇ ಈ ವಾಕ್ಯ ನಮಗಾಗಿ. ಅವರುಗಳು ಬಂದು ನಮ್ಮ ಕಾಲ ಕೆಳಗೆ ಬೀಳುವಂತೆ ದೇವರು ಮಾಡ್ತಾನೆ. ಅವರು ಸೈತಾನನ ಸಮಾಜಕ್ಕೆ ಸೇರಿದವರು ಅಂತವರು. ಯಾರವರು? ನಾನೆಲ್ಲ ಅಂತ ಹೇಳಿ ಕೊಚ್ಕೊಂಡು ಹೋಗ್ತಾ ಇದ್ರಲ್ಲ, ನಾನೇ ಯಹೂದ್ಯ, ನಾನೇ ಕ್ರಿಸ್ತನು, ನಾನೇ ಶ್ರೇಷ್ಠನು, ಕ್ರಿಸ್ತನಿಗೆ ಸೇರಿದವರು ಅಂತ ಹೇಳಿ ಹೋಗ್ತಾ ಇದ್ರಲ್ಲ, ಅವರಿಗೆ ಹೇಳುವಂತ ವಾಕ್ಯ ಇದು. ವಾಕ್ಯವನ್ನು ನೋಡ್ರಿ, 3:28-29 ಓದ್ರಿ. ಧರ್ಮ ಪ್ರಮಾಣ ಸಂಬಂಧವಾದ ಕರ್ಮಗಳಿಲ್ಲದೆ ನಂಬಿಕೆಯಿಂದಲೇ ಮನುಷ್ಯರು ನೀತಿವಂತರೆಂದು ನಿರ್ಣಯಿಸಲ್ಪಡುವರೆಂಬುದಾಗಿ ನಿಶ್ಚಯ ಮಾಡಿಕೊಂಡಿದ್ದೇವಲ್ಲ. ದೇವರು ಯಹೂದ್ಯರಿಗೆ ಮಾತ್ರ ದೇವರಾಗಿದ್ದಾನೋ? ಅನ್ಯ ಜನಗಳಿಗೆ ಸಹ ದೇವರಲ್ಲವೇ? ಹೌದು, ದೇವರು ಒಬ್ಬನೇ ಆಗಿರಲಾಗಿ ಆತನು ಅನ್ಯ ಜನರಿಗೆ ಸಹ ದೇವರಾಗಿದ್ದಾನೆ. ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿಯು ಸುನ್ನತಿಯಲ್ಲ. ಆದರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಇದು ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದಲ್ಲ, ಆತ್ಮ ಸಂಬಂಧಪಟ್ಟದೆ. ಇಂಥ ಸುನ್ನತಿಯಿಂದ ಬರುವ ಹೊಗಳಿಕೆಯು ದೇವರಿಂದಲೇ ಹೊರತು ಮನುಷ್ಯರಿಂದ ಬರುವುದಿಲ್ಲ. ರೋಮಾಪುರದವರಿಗೆ 2ನೇ ಅಧ್ಯಾಯ 28-29 ನೋಡ್ರಿ. ದೇವರು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ. ಅಂದ್ರೆ ಹೊರಗಡೆ ಮಾತ್ರ ಶೋಪೀಸ್ ಆಗಿ ಶೋಪಡಿಸ್ಕೊಂಡು ನಾನು ಯಹೂದ್ಯನು, ನಾನು ಕ್ರೈಸ್ತನಿಗೆ ಸೇರಿದವನು, ನಾನು ಪಾಸ್ಟರ್, ಸೀನಿಯರ್ ಚರ್ಚ್ ಅಲ್ಲಿ ಸೀನಿಯರ್ ಅಂತ ಹೇಳ್ಕೊಂಡು ಬಾಯಿಂದ ಮಾತ್ರ ಹೇಳುವವನು ಯಹೂದ್ಯನಲ್ಲ ಅವನು. ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿಯು ಸುನ್ನತಿಯಲ್ಲ. ಹೊರಗಡೆ ಮಾತ್ರ ನಾನು ದೀಕ್ಷಾಸ್ನಾನ ತಗೊಂಡ್ಬಿಟ್ಟು ನೀರಲ್ಲಿ ಮುಳುಗಿ ನಾನು ದೇವರಲ್ಲಿ ಸೇರ್ಬಿಟ್ಟಿದ್ದೇನೆ ಅಂತೇಳಿ ಆಡುವಂಥದ್ದು ಮಾತ್ರ ಅದು ಸುನ್ನತಿ ಅಲ್ಲ. ಯಾವುದರಲ್ಲಿ ಸುನ್ನತಿ ಆಗ್ಬೇಕಂತೆ? ಹೃದಯದಲ್ಲಿ ಸುನ್ನತಿ ಆಗಬೇಕು. ಹಲ್ಲೆಲೂಯಾ. ಹೃದಯದಲ್ಲಿ ಮಾರ್ಪಾಡಾಗಬೇಕು. ನಾವು ಹೃದಯದಲ್ಲಿ ನಮ್ಮ ಮಾರ್ಪಾಟು ಇರಬೇಕು. ನಮ್ಮ ಹೃದಯದ ಯೋಚನೆಗಳಲ್ಲಿ ಸುನ್ನತಿ ಆಗಿರಬೇಕು ಅಂತ ಹೇಳಿ ವಾಕ್ಯ ಕ್ಲಿಯರ್ ಆಗಿ ಹೇಳ್ತಾ ಇದೆ. ನಾವು ನಡೆಯುವಂತ ನಡವಳಿಕೆಯಲ್ಲಿ ನಾವೇನಾಗಿರ್ಬೇಕು? ಸುನ್ನತಿಯ ರೀತಿಯಲ್ಲಿ ನಾವು ನಮ್ಮ ಬದಲಾವಣೆ ಆಗಿರ್ಬೇಕು.
ಸುನ್ನತಿ ಮಾಡಿಕೊಂಡು ದೀಕ್ಷಾಸ್ನಾನ ಮಾಡಿಕೊಂಡೆ ಅಂತ ಹೇಳಿ ನಿನ್ನ ಕ್ರಿಯೆಗಳು ಸೈತಾನನ ಸಮಾಜದವರಲ್ಲಿ ಇದ್ದಂತ ಕ್ರಿಯೆಗಳೇ ರೀತಿಯಲ್ಲಿದ್ದರೆ ಅದು ಸುನ್ನತಿ ಅಲ್ಲ. ಅದು ದೇವರ ವಾಕ್ಯ ವೆರಿ ಕ್ಲಿಯರ್ ಆಗಿ ಹೇಳಲ್ಪಟ್ಟಿದೆ. ಹೃದಯದ ಏನಂತೆ ಹೊರಗೆ ಶರೀರದಲ್ಲಿ ಮಾತ್ರ ಮಾಡುವ ಸುನ್ನತಿಯು ಸುನ್ನತಿಯಲ್ಲ, ಆದರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಇದು ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದಲ್ಲ, ಅಂದ್ರೆ ಹೊರಗಿನ ನೋಟಕ್ಕೆ ಇದು ಸಂಬಂಧಪಟ್ಟದಲ್ಲ. ಇಟ್ಸ್ ವೆರಿ ಕ್ಲಿಯರ್, ಆತ್ಮ ಸಂಬಂಧಪಟ್ಟದೆ. ಇಂಥ ಸುನ್ನತಿ ಇದ್ದವನಿಗೆ ಬರುವ ಹೊಗಳಿಕೆಯು ದೇವರಿಂದಲೇ ಹೊರತು ಮನುಷ್ಯರಿಂದಲ್ಲ. ಹಲ್ಲೆಲೂಯಾ. ಇವತ್ತು ಯಾರು ತಲೆ ಕೆಡಿಸ್ಕೊಬೇಡಿ, ಮನುಷ್ಯರಿಂದ ನಮಗೆ ಹೊಗಳಿಕೆ ಬರ್ತಾ ಇಲ್ಲ. ಮನುಷ್ಯ ಎಲ್ಲ ಯಾವಾಗಲೂ ತೆಗಳ್ತಾ ಇದ್ದಾನೆ, ತೆಗಳಿ. ಅವನಿಂದ ಹೊಗಳಿಕೆ ಬರುತ್ತೆ ಅಂತ ಬೇಡ ಬೇಡ. ಯಾಕೆಂದ್ರೆ ದೇವರಿಂದ ಬರುವ ಹೊಗಳಿಕೆ ನಾವು ಪಾತ್ರರಾಗಬೇಕು. ಹಲ್ಲೆಲೂಯಾ. ದೇವರಿಂದ ಬರುವ ಹೊಗಳಿಕೆಗೆ ಮಾತ್ರ ನಾವು ಪಾತ್ರರಾಗೋಣ. ಯಾಕೆಂದ್ರೆ ನಾವು ಸುನ್ನತಿ ದೀಕ್ಷಾಸ್ನಾನ ಹೊಂದಿಕೊಂಡಿರುವುದು ನಮ್ಮ ಹೃದಯದ ಮಾರ್ಪಾಟುವಿಂದ ತೋರಿಸೋಣ, ನಮ್ಮ ನಡವಳಿಕೆಯಿಂದ ತೋರಿಸೋಣ. ಈ ಬೂಟಾಟಿಕೆ ವೇಷ ಧರಿಸಿ, ಈ ಬೂಟಾಟಿಕೆ ರೀತಿಯಲ್ಲಿ ಬೋಧನೆಗಳನ್ನು ಮಾಡ್ತಾ, ಬೂಟಾಟಿಕೆ ರೀತಿಯಲ್ಲಿ ವರ್ತಿಸುತ್ತಾ ಇರುವಂತ ಯಹೂದ್ಯನು ಯಹೂದ್ಯನಲ್ಲ. ಅವನ ಸುನ್ನತಿಯು ವೇಸ್ಟ್. ಅದು ನಾನು ಹೇಳ್ತಿಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಸೊ ಆ ರೀತಿಯಲ್ಲಿ ಯಾವುದಾದ್ರು ವೇಸ್ಟ್ ಆಗುತ್ತೆ. ಕಂಟಿನ್ಯೂ 3:10 ಹೋದ್ರಿ ಕಂಟಿನ್ಯೂ ಮಾಡಿ. ನೀನು ನನ್ನ ಸಹನಾ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಹಲ್ಲೆಲೂಯಾ. ನೀನು ನನ್ನ ಸಹನಾ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಹಲ್ಲೆಲೂಯಾ. ಯಾಕಂದ್ರೆ ಎಷ್ಟೋ ಸಮಯದಲ್ಲಿ ದೇವರು ಏನ್ ಮಾಡ್ತಾರೆ, ಈ ಕೊರೋನಾ ಬಂದಂತ ರೀತಿಯಲ್ಲಿ ಈ ರೀತಿಯಾದ ಅನೇಕ ಶೋಧನೆಗಳು ಈ ಲೋಕಕ್ಕೆ ಬರುವಂತ ಸಮಯದಲ್ಲಿ ದೇವರು ನಮ್ಮನ್ನು ಏನ್ ಮಾಡ್ತಾನೆ, ತಪ್ಪಿಸಿ ಕಾಪಾಡ್ತಾನೆ. ಯಾಕೆಂತ ಹೇಳಿದ್ರೆ ಆತನ ಸಹನ ವಾಕ್ಯಗಳನ್ನು, ಆತನ ವಾಕ್ಯಗಳನ್ನು ನಾವು ಕಾಪಾಡಿದ್ದೇವೆ. ಖಂಡಿತವಾಗಲು ನಾನು ಹೇಳಬಹುದು, ನಾವು ಕಾಪಾಡಿಕೊಂಡಿದ್ದೇವೆ. ನಮ್ಮ ಸಭೆ ಖಂಡಿತವಾಗಲು ಇಷ್ಟು ಜನರು ಏನಿದ್ದೇವೋ ನಾವು ಘೋಷ ದೊಡ್ಡಿಗೆ ನಾವು ಹೇಳ್ಬೋದು, ನಾವೇನ್ ಮಾಡಿದ್ದೇವೆ, ಈ ವಾಕ್ಯಗಳನ್ನು ನಾವು ಕಾಪಾಡಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ವಾಕ್ಯಗಳನ್ನು ಕಾಪಾಡಿದ್ರಿಂದ ನಮಗೆ ದೇವರು ಶೋಧನೆಯ ಸಮಯಗಳಲ್ಲಿ ನಮಗೆ ಏನ್ ಮಾಡೋದಿಲ್ಲ, ನಮಗೆ ತಪ್ಪಿಸಿ ಏನ್ ಮಾಡ್ತಾನೆ, ಕಾಪಾಡ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಅಷ್ಟು ರೀತಿಯಲ್ಲಿ ಈ ಫಿಲಡೆಲ್ಫಿಯಾ ಸಭೆಯನ್ನು ಪ್ರೀತಿಸದ ರೀತಿಯಲ್ಲಿ ನಮ್ಮನ್ನು ಪ್ರೀತಿಸುತ್ತಿರುವುದು. ಯಾಕಂದ್ರೆ ನಾವು ಅಷ್ಟು ಕಾಪಾಡಿಕೊಂಡಿದ್ದೇವೆ, ಆ ರೀತಿಯಾಗಿ ನಾವು ನಡೆದಿದ್ದೇವೆ. ನಾವು ಎಷ್ಟೇ ಜನರು ನಮ್ಮನ್ನು ಹೀಯಾಳಿಸಿ, ಕೆಲವು ಎಲ್ಲ ಇಡೀ ಸಭೆಗಳಿಗೆ ಗೊತ್ತು, ಸಭೆಗೆ ನಮಗೆ ಬಂದು ಹೇಗೆ ನಮ್ಮ ಸಭೆಗೆ ಬಂದು ಎಷ್ಟು ರಂಪಾಟ ಮಾಡಿ ಹೋದ್ರು ಅಂತ. ನಾನು ಯಾಕಂದ್ರೆ ಇದುವರೆಗೂ ಹೇಳಿರಲಿಲ್ಲ, ಯಾಕಂದ್ರೆ ವಾಕ್ಯ ನಮಗೆ ಕೊಡ್ತಾ ಇರೋಂಥದ್ದು. ಆದ್ರೆ ನಾವೇನ್ ಮಾಡಿದ್ದೇವೆ, ಸಹನ ವಾಕ್ಯಗಳನ್ನು ಕಾದುಕೊಂಡು ತಾಳ್ಮೆಯಿಂದ ಸಮಾಧಾನದೊಟ್ಟಿಗೆ ನಾವಿದ್ದೇವೆ. ಹಲ್ಲೆಲೂಯಾ. ಇಂಥ ಸಭೆಯವರಿಗೆ ದೇವರಿಂದ ಹೊಗಳಿಕೆ ಬರುತ್ತದೆ. ಹಲ್ಲೆಲೂಯಾ. ಕಂಟಿನ್ಯೂ ಮಾಡಿ. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು. Yes. ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಹೌದು, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಹಲ್ಲೆಲೂಯಾ. ನಿಮಗೆ ಕೊಟ್ಟಿರುವ ಜಯಮಾಲೆಗಳು ಅನೇಕರು ಬಂದು ಡಿಸ್ಟರ್ಬ್ ಮಾಡಿದ್ರು, ನೀವೇನ್ ಮಾಡಬೇಡಿ, ಡಿಸ್ಟರ್ಬ್ ಆಗಬೇಡಿ. ಅದು ಯಾರೇ ಆಗ್ಲಿ, ಸಂಬಂಧಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ನಮ್ಮ ಕೊಲೀಗ್ಸ್ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮಗೆ ಕೊಟ್ಟಿರುವಂತ ಜಯಮಾಲೆಗಳನ್ನು ನಾವೇನ್ ಮಾಡಿ ಇಟ್ಕೋಬೇಕು, ಗಟ್ಟಿಯಾಗಿ ಅದನ್ನು ಹಿಡಿದುಕೊಂಡಿರ್ಬೇಕು. ಯಾಕಂದ್ರೆ ಡಿಸ್ಟರ್ಬ್ ಮಾಡಕ್ ಬರ್ತಾನೆ ಸೈತಾನನು, ಅನೇಕ ರೀತಿಯಲ್ಲಿ ಡಿಸ್ಟರ್ಬ್ ಮಾಡಕ್ ಬರ್ತಾನೆ.
ನೀವೇನ್ ಮಾಡಬಾರ್ದು, ನಿಮ್ಮ ಜಯಮಾಲೆ ಬಿಟ್ಕೊಡ್ಬೇಡಿ. ಯಾವಾಗ ನಾವು ಡಿಸ್ಟರ್ಬ್ ಆಗ್ತೇವೋ, ಯಾವಾಗ ನಾವು ಬೇರೆದಕ್ಕೆ ಒಳಗಾಗ್ತೇವೋ, ಯಾವಾಗ ನಾವು ಬೇರೆ ದಾರಿಯಲ್ಲಿ ನಡೆಯೋದಕ್ಕೆ ಹೋಗ್ತೇವೋ, ನಮ್ಮ ಜಯಮಾಲೆ ಅವನು ಏನ್ ಮಾಡ್ತಾನೆ, ಸೈತಾನನು ಈ ರೀತಿಯಾಗಿ ಡಿಸ್ಟರ್ಬ್ ಮಾಡಿ ನಮಗೆ ದಾರಿ ತಪ್ಪಿಸಿ ದೇವರು ಕೊಡುವಂತ ಜಯಮಾಲೆಯನ್ನು ತೆಗೆದುಕೊಳ್ಳಬಾರದೆಂದು ಷಡ್ಯಂತ್ರ ಮಾಡಿ ಏನ್ ಮಾಡ್ತಾನವನು, ನಮಗೆ ದಾರಿ ತಪ್ಪಿಸ್ತಾನೆ. ಆದ್ರೆ ನಾವು ಏನಾಗಬಾರ್ದು, ಆತರ ಏನೇ ಕಷ್ಟ, ನಿಂದೆ, ದುಃಖ, ಸಂಕಟ, ವೇದನೆ ಬಂದ್ರು ನಾವೇನ್ ಮಾಡ್ಬೇಕು, ತಾಳ್ಮೆಯಿಂದ ನಾವೇನ್ ಮಾಡ್ಬೇಕು, ಸಹಿಸಿಕೊಂಡಿರ್ಬೇಕು. ಆಗ ಮಾತ್ರ ನಾವೇನ್ ಮಾಡೋದಕ್ಕೆ ಸಾಧ್ಯ, ಆ ಜಯಮಾಲೆಯನ್ನು ಧರಿಸಿಕೊಳ್ಳುವುದಕ್ಕೆ, ಜಯಮಾಲೆಯನ್ನು ಹಿಡಿದುಕೊಳ್ಳುವುದಕ್ಕೆ ಸಾಧ್ಯ. ಇಲ್ಲದಿದ್ರೆ ಆ ಜಯಮಾಲೆ ಅವನು ಮಾಡುವಂತ ಡಿಸ್ಟರ್ಬ್ ನಾವೇನಾದ್ರೂ ಡಿಸ್ಟರ್ಬ್ ಆಗಿ ಬೇರೆ ದಾರಿಯಲ್ಲಿ ಹೊಟ್ಟೋದ್ರೆ, ಈಗ ಅಕಸ್ಮಾತ್ ನನಗೆ ಅನೇಕ ನನ್ನ ಬಿಸ್ನೆಸ್ ಅಲ್ಲಿ ಅಥವಾ ಇನ್ನೊಂದು ಎಲ್ಲಾದ್ರೂ ಡಿಸ್ಟರ್ಬ್ ಆಗಿ ನಾನೇನಾದ್ರೂ ಬೇಡಪ್ಪ ಸೇವೆ, ಬೇಡಪ್ಪ ಸಭೆ ಅಂತ ಹೊಟ್ಟೋದ್ರೆ ಏನಾಗುತ್ತೆ, ನನಗೆ ಕೊಡುವಂತ ಜಯಮಾಲೆ ನಾನು ತಪ್ಪಿಸ್ಕೊಂಡ್ಬಿಡ್ತೀನಿ. ದೇವರು ಆ ಕೊಡುವಂತ ಜಯಮಾಲೆ ನಾವೇನ್ ಮಾಡ್ಬೇಕು, ಹಿಡಿದುಕೊಂಡಿರ್ಬೇಕು. ಆ ರೀತಿಯಲ್ಲಿ ಹಿಡಿದುಕೊಂಡಿದ್ದಾಗ ಮಾತ್ರನೇ ಜಯಮಾಲೆ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ, ಜಯಮಾಲೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಖಂಡಿತವಾಗಲು ಐ ಲವ್ ಚೇತನ್, ನಿಜವಾಗ್ಲೂ ಅವನಿಗೆ ಎಷ್ಟು ಈ ಸಣ್ಣ ವಯಸ್ಸಿನಲ್ಲಿ ಅವನ ಮೊದಲನೇ ದಿವಸ ಆಡಿದಂತ ಮಾತು, ಬಿಡಿ ಬ್ರದರ್, ದೇವರ ಶೋಧನೆಗೆ ಇದೆಲ್ಲ ಆಗುತ್ತದೆ ಅಂತ ಹೇಳಿದ್ರಲ್ಲ, ನಾನು ದೇವರಿಗೋಸ್ಕರ ಹೇಳ್ತಿದ್ದೆ ಅಂತ ಹೇಳ್ತೀನಿ. ಅಂದ್ರೆ ನೀವು ಧನ್ಯರು ಅಂತ ಮೆಸೇಜ್ ಕೊಡ್ಬೇಕಾದ್ರೆ ಆ ರೀತಿ ವಾಕ್ಯರೊಟ್ಟಿಗೆ ಅವನು ನಾನು ಧನ್ಯನ ಅಂತ ಹೇಳ್ತೀನಿ ಬ್ರದರ್, ನಾನು ಖುಷಿ ಪಡ್ತೇನೆ. ಯಾರು ಈ ಸಣ್ಣ ಏಜ್ ಅಲ್ಲಿ ಅವನ ಬ್ಲಡ್ ಅಷ್ಟು ಯಂಗ್, ಒಂದು ಬಾಯ್ಲ್ ಆಗದೆ ಇರುವಂತ ಬ್ಲಡ್, ಅದು ಅಂತ ಒಂದು ಬಿಸಿ ರಕ್ತ ಇರುವಂತ ಹುಡುಗ ದೇವರ ವಾಕ್ಯದಲ್ಲಿ ನಾನು ತಿಂದ್ರು ಪರವಾಗಿಲ್ಲ ಬ್ರದರ್, ನಾನು ದೇವರಿಗೋಸ್ಕರ ನಿಂತಿದ್ದೀನಿ ಅಂತ ಸಂತೋಷ ಬಿಡಿ ಬ್ರದರ್, ನಾವು ಕ್ಷಮಿಸೋಣ ಅಂತ ಹೇಳ್ತಾರಲ್ಲ ಈ ವಾಕ್ಯ. ಇದು ದೇವರ ಪರಿಶುದ್ಧ ಆತ್ಮನು ಅವನೊಟ್ಟಿಗೆ ಮಾತನಾಡಿರುವಂಥದ್ದು, ನಮ್ಮೊಟ್ಟಿಗೆ ಮಾತನಾಡಿರುವಂಥದ್ದು. ಆ ಸಹನ ವಾಕ್ಯವನ್ನು ಉಳಿಸಿಕೊಂಡಿದ್ದಾನೆ. ಖಂಡಿತವಾಗಲು ಅವನಿಗೂ ನಮ್ಮ ಸಭೆಗೂ ಜಯಮಾಲೆ ಇದೆ. ಹಲ್ಲೆಲೂಯಾ. ನಮಗೋಸ್ಕರ ಜಯಮಾಲೆ ಇಡಲ್ಪಟ್ಟಿದೆ, ನಾವು ಹಿಡಿದುಕೊಂಡಿದ್ದೇವೆ. ಈಗ ಮುಂದಿನ ದಿವಸಗಳಲ್ಲಿ ಎಷ್ಟೇ ಡಿಸ್ಟರ್ಬ್ ಬಂದ್ರು ನಾವೇನ್ ಮಾಡ್ಬೇಕು, ಜಯಮಾಲೆಯನ್ನ ಹಿಡಿದುಕೊಂಡಿರ್ಬೇಕು. ಹಲ್ಲೆಲೂಯಾ. 12ನೇ ವಾಕ್ಯ. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. Hallelujah. ಸೊ ಇಷ್ಟೆಲ್ಲ ವಾಕ್ಯ ದೇವರು ಕೊಟ್ಟ ಮೇಲೆ, ನಾವು ಇಷ್ಟೆಲ್ಲ ಸಹಿಸ್ಕೊಂಡು ಬಂದಿದ್ದೇವೆ ಅಂತ ಹೇಳಿದ ಮೇಲೆ, ದೇವರು ಕೊನೆಯ ವಾಕ್ಯ 12ನೇ ವಾಕ್ಯದಲ್ಲಿ ಹೇಳ್ತಾ ಇರೋದು, ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಹಲ್ಲೆಲೂಯಾ. ಪಿಲ್ಲರಾಗಿ ಸಭೆಗೆ ನಿಲ್ಲಿಸುತ್ತೇನೆ ಅಂತೇಳಿ ದೇವರ ವಾಕ್ಯ ಹೇಳುತ್ತಿದೆ. ಇವಿಷ್ಟು ಕಷ್ಟ, ನಿಂದನೆ, ವೇದನೆ, ಅವರು ಹೀಯಾಳಿಸುತ್ತಿರುವ ಮಾತು, ಅವರು ಮಾಡುತ್ತಿರುವ ಅವಮಾನಗಳು ಎಲ್ಲವನ್ನು ಸಹಿಸಿಕೊಂಡು, ಅದನ್ನು ನಾವು ಸಹಿಸಿಕೊಂಡು ನಿಲ್ಲುವಾಗ ದೇವರು ನಮ್ಮನ್ನು ಪಿಲ್ಲರಾಗಿ, ಸ್ತಂಭವಾಗಿ ಆಲಯದಲ್ಲಿ ನಿಲ್ಲಿಸುತ್ತಾನೆ. ಹಲ್ಲೆಲೂಯಾ. ಯೆಸ್ ಜೀಸಸ್. ಆ ರೀತಿಯಲ್ಲಿ ನಿಮಗೂ ನಾವು ಈಗ ಹೇಗೆ ಅಂತ ಹೇಳಿದ್ರೆ, ಪಿಲ್ಲರ್ ಆಗುವುದಕ್ಕೆ, ಸ್ತಂಭವಾಗಿ ನಿಲ್ಲುವುದಕ್ಕೆ ನಾವೇನ್ ಮಾಡ್ತಾ ಇದ್ದೇವೆ, ನಡೀತಿದ್ದೇವೆ. ದೇವರ ವಾಕ್ಯ ಎಷ್ಟು ಬ್ಯೂಟಿಫುಲ್ ಆಗಿದೆ ನೀವು ನೋಡ್ರಿ. ಅವನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಹಲ್ಲೆಲೂಯಾ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವರ ಮೇಲೆ ಬರಮಾಡುವೆನು. ಹಲ್ಲೆಲೂಯಾ. ಇನ್ನು ಎಷ್ಟೆಲ್ಲ ಹೆಸರು ಬರಮಾಡ್ತಾರೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ, ನೀವು ಗ್ರಾಜುಯೇಟ್ಸ್ ಆಗ್ತಾ ಹೋಗ್ತಾ
ವೆರಿ ನವೀನ್ ಇದ್ದವನು ಏನಾದ ನವೀನ್ ಜೋಶುವಾ ಆದ. ಅವನು ಒಳ್ಳೆಯ ರೀತಿಯಲ್ಲಿ ಸಾಧನೆ ಮಾಡಬೇಕಾದ್ರೆ ಡಾಕ್ಟರ್ ನವೀನ್ ಜೋಶುವಾ ಆಗ್ತಾರೆ. ಅಲ್ಲ, ಡಾಕ್ಟರ್ ದೇವರು ಕೊಡುವಂಥದ್ದು. ಅದಕ್ಕೆ ಹೊಸ ಹೆಸರುಗಳನ್ನು ಕೊಡ್ತೇನೆ. ಅವರು ಯೆರೂಸಲೇಮ್ ಪಟ್ಟಣಕ್ಕೆ ಯೆರೂಸಲೇಮ್ ಅಂತ ಕೊಟ್ಟು ಒಂದು ನಮಗೂ ಸಹ ಅನೇಕ ರೀತಿಯಾದ ಡಾಕ್ಟರೇಟ್ಸ್ ಕೊಡುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಮ್ಮ ಲೈಫ್ ಇಷ್ಟೇ ಅಂತ ಮುಗೀತು, ಇಷ್ಟೇ ಅಂತ ನೀವು ಯೋಚನೆ ಮಾಡಬೇಡಿ. ನೀವು ಇಷ್ಟೇ ಯೋಚನೆ ಮಾಡಿದ್ರೆ ನಮ್ಮ ದೇವರು ಇಷ್ಟೇ ಕಾಣ್ತಾನೆ. ನನ್ನ ದೇವರು ಎಷ್ಟು ಉನ್ನತನು. ಆತನ ವಾಕ್ಯ ಏನಂತೆ, ಭೂಲೋಕದಲ್ಲಿ ಮತ್ತೆ ಆಕಾಶಕ್ಕೂ ಭೂಲೋಕಕ್ಕೂ ಊಹೆ ಮಾಡದ ರೀತಿಯಲ್ಲಿ ಆತನ ವಾಕ್ಯಗಳು, ಆತನ ಮಾತುಗಳು. ಹಲ್ಲೆಲೂಯಾ. ಅಷ್ಟು ದೊಡ್ಡದು, ಅಷ್ಟು ವಿಸ್ತಾರವಾದ ದೇವರು. ನಾವು ಆತನ ಆ ರೀತಿಯಲ್ಲಿ ನೋಡಬೇಕು. ನಾವಿಷ್ಟೇ ನನ್ನ ಲೈಫ್ ಬೆಳಗ್ಗೆ ಆದ್ರೆ ಸಂಜೆ ಹೋಗುವಂಥದ್ದು ಬರುವಂಥದ್ದು ಈ ರೀತಿ ಅಲ್ಲ. ಈ ವರ್ಷದಲ್ಲಿ ನೀವು ಸಾಧನೆ ಮಾಡಿ ತೋರಿಸ್ಬೇಕು. ಹಲ್ಲೆಲೂಯಾ. ಈ ವರ್ಷದಲ್ಲಿ ಸಾಧನೆ ಮಾಡಿದ್ರೆ ಒಂದೇ ವರ್ಷ ಅಲ್ಲ. ಒಬ್ಬ ಮನುಷ್ಯನಿಗೆ ಒಂದು ಸಾಧನೆ ಮಾಡ್ಬೇಕಂದ್ರೆ ಮಿನಿಮಮ್ ಇಟ್ ವಿಲ್ ಟೇಕ್ 10 years ಆಫ್ ಟೈಮ್. 10 ವರ್ಷ ಆದ್ರೂ ಅಂದ್ರೆ ಸಾಧನೆ ಮಾಡ್ತಾ ಹೋಗ್ತಾ ಇರ್ತೀವಿ. ಆದ್ರೆ ಒಂದು ಸ್ಟೇಜ್ ಇಂದ ಒಂದು ಸ್ಟೇಜ್ಗೆ ನಿಂತ್ಕೊಳ್ಳೋದಕ್ಕೆ 10 ವರ್ಷ ಸಮಯ ಬೇಕಾಗುತ್ತೆ. ಇಟ್ ಇಸ್ ನಾಟ್ ಸೋ ಈಸಿ. ನಾವು ಬರ್ತೇವೆ, ಒಂದು ಹೆಜ್ಜೆ ಮುಂದೆ ಬರ್ತೇವೆ, ಆದ್ರೆ ನೀವು 10 ಹೆಜ್ಜೆ ಮುಂದೆ ಬಂದಾಗಲೇ ಜನ ನೋಡಕ್ಕಾಗದು ನಿಮ್ಗೆ ಮೇಲ್ ನಿಂತ್ಕೊಂಡಾಗ. ಇಲ್ಲಾಂದ್ರೆ ಅವನ ಇಟ್ಟದೇ ಇರ್ತೀವಲ್ಲ, ನಾವು ಎಲ್ಲಿ ಕಾಣಿಸ್ತೀವಿ. ಮೇಲ್ ಬರೋದಕ್ಕೆ ಒಂದು ಮಿನಿಮಮ್ ಇಟ್ ವಿಲ್ ಟೇಕ್ 10 years ಆಫ್ ಟೈಮ್. 10 ವರ್ಷ ಬೇಕು. ಈಗ ನಾನು ಏನಾದ್ರೂ ಎಫರ್ಟ್ ಹಾಕಿದ್ರೆ ಸಾಧನೆ ಮಾಡಕ್ಕೆ, ನಾನು ಅಚೀವ್ಮೆಂಟ್ ಮಾಡೋದಕ್ಕೆ ಈಗ ನಾನು ಪ್ರಯತ್ನ ಮಾಡ್ತೀನಿ ಅಂದ್ರೆ 10 ವರ್ಷ ಬೇಕು. ಆತರ ನೀವೀಗ ಓದ್ತಾ ಇರೋ ಮಕ್ಕಳು ನೋಡಿ, ನೀವು 15-20 ವರ್ಷ 10-12 ವರ್ಷ ಓದ್ತಾನೆ ಇದ್ದೀರಿ. ಅದಾದ್ಮೇಲೆ ನಿಂತ್ಕೊಳ್ಳೋದಕ್ಕೆ ನಿಮ್ಗೆ ಆ ಟೈಮ್ ಬೇಕಾಗುತ್ತೆ. ಅವಾಗಲೇ ನಿಂತಿದ್ರಿ. ಅದೇ ರೀತಿ ಬಿಸ್ನೆಸ್ ಅಲ್ಲೂ ಅಷ್ಟೇ. ನಾವು ಓದು ಬಿಸ್ನೆಸ್ ಮಾಡಕ್ ಶುರು ಮಾಡಿದ್ರೆ ಅಥವಾ ಕೆಲಸ ಮಾಡಿ ಒಂದು ಅಚೀವ್ ಮಾಡಕ್ ಶುರು ಮಾಡಿದ್ರೆ 10 ವರ್ಷ ಬೇಕು ಸಮಯ. ಅಷ್ಟು ಈಸಿ ಅಲ್ಲ. 1 ವರ್ಷ 2 ವರ್ಷಕ್ಕೆ ಸಿಕ್ಬಿಡುವಂತದಲ್ಲ. ಪ್ರಯತ್ನ, ಒಂದು ಸ್ಟೆಪ್ ಹೋಗ್ತಾನೆ ಇರ್ತೇವೆ. ಆಗ ದೇವರು ನಮ್ಮಲ್ಲಿ ನಮ್ಮ ಕಾರ್ಯಗಳನ್ನು ನೋಡಿ, ನಮ್ಮ ನಡವಳಿಕೆಯನ್ನು ನೋಡಿ, ಹೃದಯದಲ್ಲಿ ಆಗುವ ಸುನ್ನತಿಯನ್ನು ನೋಡಿ ದೇವರೇನ್ ಮಾಡ್ತಾನೆ, ನಮ್ಮನ್ನು ಆಶೀರ್ವಾದಿಸ್ತಾನೆ. ಹಲ್ಲೆಲೂಯಾ. ಸೊ ಆ ರೀತಿಯಲ್ಲಿ ನಮಗೆ ಪಿಲ್ಲರಾಗಿ ಆಲಯದಲ್ಲಿ ನಿಲ್ಲಿಸಬೇಕು. ನಾನು ಇಲ್ಲಿ ನಿಂತ್ಕೊಂಡಿದ್ದೇನೆ ಅಂತ ಹೇಳಿದ ತಕ್ಷಣ ನಾನು ಪಿಲ್ಲರ್ ಆಗಿದ್ದೀನೋ ಇಲ್ಲವೋ ಅಂತ ದೇವರು ರೆಕಗ್ನೈಸ್ ಮಾಡಬೇಕು. ದೇವರು ರೆಕಗ್ನೈಸ್ ಮಾಡಿ ಪಿಲ್ಲರ್ ಆಗಿ ನಿಲ್ಲಿಸ್ತಾನೆ. ಹಲ್ಲೆಲೂಯಾ. ಸ್ತಂಭಗಳಾಗಿ ಆತನು ನಮ್ಮನ್ನು ನಿಲ್ಲಿಸುತ್ತಾನೆ. ನಿಮಗಿಂದ ವಾಕ್ಯದಲ್ಲಿ ನೋಡುವ ರೀತಿಯಲ್ಲಿ ಪ್ರತಿಯೊಂದರನ್ನು ನೀವು ನೋಡ್ಕೊಂಡ್ ಬನ್ನಿ. 7ರಿಂದ 13 ತನಕನೂ ದೇವರು ಫಿಲದೆಲ್ಫಿಯಾ ಸಭೆಗೆ ಹೇಳಿರುವಂತ ವಾಕ್ಯ. ಈ ವಾಕ್ಯ ನೀವು ನಮ್ಮ ಉಸಿರಿರುವ ತನಕೂ ಈ ವಾಕ್ಯವನ್ನು ಹಿಡಿದುಕೊಂಡು ನಾವೇನ್ ಮಾಡಬೇಕು, ನಾವು ನಡಿಬೇಕು. ಇದು ನಮ್ಮ ಸಭೆಗೆ ಕೊಟ್ಟಿರುವಂತಹ ವಾಗ್ದಾನದ ಮಾತುಗಳು. ಇದು ವಾಗ್ದಾನದ ವಾಕ್ಯಗಳು. ಈ ವಾಕ್ಯಗಳನ್ನು ನೀವು ವಾಗ್ದಾನವಾಗಿ ಸ್ವೀಕರಿಸಿ. 3:7 12 ಮತ್ತು 13 ಈ ವಾಕ್ಯಗಳು ನೀವು ವಾಗ್ದಾನದ ವಾಕ್ಯವಾಗಿ ನಾವೇನ್ ಮಾಡಬೇಕು, ಸ್ವೀಕರಿಸಬೇಕು. ಖಂಡಿತವಾಗಲು ನಮ್ಮನ್ನು ಹೀಯಾಳಿಸುವವರು ಈ ಸಭೆಯ ಆಲಯದಲ್ಲಿ, ಈ ಸಭೆಯಲ್ಲಿ ಅವರ ಕಾಲಿನ ಮುಂದೆ ಬೀಳುವಂತೆ ಮಾಡ್ತಾನೆ. ಹಲ್ಲೆಲೂಯಾ. ಯಾರೇ ಆಗಲಿ ಅದು, ಯಾಕಂದ್ರೆ ನಮ್ಮ ದೇವರು ಶಕ್ತನು. ಹಲ್ಲೆಲೂಯಾ. ಜಯಮಾಲೆ ಕೊಡುವಂತವನು. ನಾವು ಜಯಮಾಲೆ ಹಿಡಿದುಕೊಂಡು ನಾವು ನಿಲ್ಲೋಣ. ಕೊನೆಯದಾಗಿ 13ನೇ ವಾಕ್ಯ ಎಲ್ಲರೂ ಸೇರಿ ಹೋಗೋಣ. ಕೊನೆಯದಾಗಿ 13 ಎಲ್ಲರೂ ಸೇರಿ ಓದೋಣ. ಹಲ್ಲೆಲೂಯಾ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಹಲ್ಲೆಲೂಯಾ. ಎಲ್ಲರಿಗೂ ಕಿವಿಯುಳ್ಳವನು ಕೇಳಲಿ. ಕಿವಿ ಇಲ್ಲದೆ ನೀವು ಕೇಳಿಸ್ಕೊಂಡು ಬಿಟ್ಬಿಡ್ತೀರಾ ಅಂದ್ರೆ ಅದು ಅವರಿಗೆ ಸೇರಿತು. ದೇವರ ವಾಕ್ಯ ಹೇಳ್ತಾ ಇರೋದು ನನ್ನನ್ನು ಸೇರಿ ನಾನು ಯಾಕಂದ್ರೆ ವಾಕ್ಯಗಳನ್ನು ಧರಿಸ್ಕೋಬೇಕು. ಸಭೆಯಲ್ಲಿ ಕಿವಿಯುಳ್ಳವನು ಕೇಳಲಿ. ಫೇಸ್ಬುಕ್ ಅಲ್ಲಿ ಲೈವ್ ನೋಡುತ್ತಿರುವವರು ಸಹ ಕಿವಿಯುಳ್ಳವನು ಕೇಳಲಿ. ಹಲ್ಲೆಲೂಯಾ. ಯಾಕಂದ್ರೆ 8ನೇ ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ನಮಗೆ
ಬಾಗಿಲನ್ನು ತೆರೆದಿಟ್ಟಿದ್ದಾನೆ. ಆ ಬಾಗಿಲನ್ನು ಯಾರು ಮುಚ್ಚುವುದಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಜನರು ಪ್ರಯತ್ನ ಮಾಡಲಿ, ಇವರಿಗೆ ಈ ಬಾಗಿಲನ್ನು ಮುಚ್ಚಿಬಿಡೋಣ, ಯಾರು ಆ ಬಾಗಿಲನ್ನು ಮುಚ್ಚುವುದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಸೊ ಹಾಗೆ 9ನೇ ವಾಕ್ಯದಲ್ಲಿ ನೀವೆಲ್ಲ ನೋಡ್ಕೊಂಡು ಬಂದಿರೋ ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವಾದಿಸ್ತಾನೆ. ಫಿಲಡೆಲ್ಫಿಯಾ ಸಭೆಯ ರೀತಿಯಲ್ಲಿ ಟೆಂಪಲ್ ಆಫ್ ಟ್ರಿನಿಟಿ ಸಭೆಯೂ ಸಹ ದೇವರಿಗೆ ಮೆಚ್ಚುಗೆಯಾಗಿ ನಡೆದಂತ ಸಭೆ ಎಂದು ನಾನು ಯೋಚಿಸುತ್ತೇನೆ. ನೀವು ಸಹ ಅದೇ ರೀತಿಯಲ್ಲಿ ಯೋಚಿಸುತ್ತೀರಾ ಎಂದು ನಂಬಿದ್ದೇನೆ. ಹಲ್ಲೆಲೂಯಾ. ಸೊ ದೇವರು ಈ ವಾಕ್ಯಗಳನ್ನು ನಮ್ಮ ಸಭೆಗೆ ಕೊಟ್ಟಿದ್ದಾನೆ. ಯಾಕಂದ್ರೆ 7 ಸಭೆ ಹೇಗಿತ್ತು, ಯಾರು ಹೇಗೆ ಇದೆ ಅಂತ ಹೇಳಿ ನೀವು ಮನೆಯಲ್ಲೂ ಸಹ ಮತ್ತೆ ಹೋಗಿ ಓದ್ರಿ. ಆ 7 ಸಭೆ 5 ಸಭೆಗೆ ಹೇಗೆ ಎಚ್ಚರಿಕೆಯ ಮಾತುಗಳನ್ನು ಆಡಿದ್ದಾನೆ, ಹೇಗೆ ಬುದ್ಧಿ ಹೇಳಿದ್ದಾನೆ, ಗದರಿಸಿದ್ದಾನೆ ಎಂದು ನೋಡ್ರಿ. ಮತ್ತು ಸ್ಮಿರ್ನಾ ಫಿಲಡೆಲ್ಫಿಯಾ ಸಭೆಗೆ ಹೇಗೆ ವಾಗ್ದಾನದೊಟ್ಟಿಗೆ ಮಾತನಾಡಿ ಆಶೀರ್ವಾದಿಸಿದ್ದಾನೆ ಎಂದು ಸಹ ನೋಡ್ರಿ. ಸೊ ಈ ರೀತಿಯಲ್ಲಿ ದೇವರು ವಾಗ್ದಾನ ಮಾಡಿದ್ದಾನೆ. ಎಲ್ಲರೂ ನೀವು ಸ್ವೀಕರಿಸಿಕೊಳ್ಳಿ. ಈ ಮೋಸ್ಟ್ ಪ್ರಾಬಲಿ ಈ ವಾರ ಎಂಕರೇಜ್ಮೆಂಟ್ಸ್ ಮೆಸೇಜಸ್ ಸಂದೇಶಗಳು ಕೊನೆ ಆಗುತ್ತದೆ. ಬರುವಾಗ ದೇವರು ಹೊಸ ಟಾಪಿಕ್ ಕೊಟ್ರೆ ದೇವರು ಅದನ್ನು ನಾನು ಮಾಡ್ಕೊಂಡು ಊಟ ತಯಾರು ಮಾಡ್ಕೊಂಡು ನಾನು ಮಾಡ್ಕೊಂಡು ಹೋಗ್ತೀನಿ. ಸೊ ಇಲ್ಲಿಯ ಊಟ ಬಡಿಸಿರೋದು ರುಚಿಯಾಗಿದೆ ಅಂತ ಸಹ ನೆನೆಸ್ತೇನೆ. ಯಾಕಂದ್ರೆ ಅದೇ ಬಲ ನಮ್ಗೆ ಕೊಡುವಂಥದ್ದು, ಅದು ನಡೆಸಬೇಕಲ್ಲ. ಹಲ್ಲೆಲೂಯಾ. ಥ್ಯಾಂಕ್ ಯು.